ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನು ತೆರೆದು. ಯಾರು 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 ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಎಲ್ಯಾರು ಬರರು, ಬದುಕಿದ ಜನರು ಎಲ್ಯಾರು ಬರರು, ಬಂದವರು ಬದುಕಲಾರರು. ನಮಸ್ಕಾರ ವೀಕ್ಷಕರೇ, ಧಾರವಾಡ ಸರ್ವೇ ಜನ ಸುಖಿನೋ ಭವಂತು ಭಾಗ 8. ಇದು ಹೊರಗಿನವರ ಆಟದ ಪರ್ವ, ಹಾಗೆ ಔಟ್ಸೋರ್ಸ್ ಆಟದ ಪರ್ವ. ಅಂದ್ರೆ ಹೇಳ್ತಾರಲ್ಲ ಬೇರೆ ಬೇರೆ ಡಿವಿಷನ್ಸ್ ಅಂತ ಹೇಳಿ, ಈ ಪರ್ವಗಳು ಸಬ್ ಡಿವಿಷನ್ಸ್ ಇದ್ದಂಗೆ. ವೀಕ್ಷಕರೇ, ಗರುಡ ದಾಖಲೆ ಇಲ್ಲದಂಗೆ ಏನೂ ಮಾತಾಡೋದಿಲ್ಲ, ಯಾಕಂದ್ರೆ ಅದು ನಮ್ಮ ಜಾಯಮಾನವಲ್ಲ. ನಿಮಗೆ ಹೇಳಿದ್ದೆ ಈ ಮೊದಲು ಕೂಡ, ಇಲ್ಲಿ ಲಿಪಿಕ ನೌಕರರು ಅಂತ ಹೇಳ್ತಾರಲ್ಲ, ಎಂಪ್ಲಾಯೀಸು, ಈಗ ಔಟ್ಸೋರ್ಸ್ಗೆ ಕೊಟ್ಟಷ್ಟು ಪ್ರಾಮುಖ್ಯತೆ ಸರ್ಕಾರಿ ನೌಕರರಿಗೆ ನೀಡಿಲ್ಲ ಅಂತ ಹೇಳಿದ್ದೆ ಈ ಮುಂಚಿನ ಎಪಿಸೋಡ್ನಲ್ಲಿ. ಇಲ್ಲಿ ಸರ್ವೇಯರ್ ಅಂದ್ರೆ ಭೂಮಾಪಕರು ಭೂಮಿಯನ್ನ ಮಾಪನ ಮಾಡ್ತಾರೆ, ಸರ್ವೆ ಮಾಡ್ತಾರೆ, ಅವರಿಗೆ ನಕಲು ಪೂರೈಸುವ ಕೆಲಸ ಇಲ್ಲಿ ನೀಡ್ತಾರೆ. ಇಲ್ಲಿ ಇದು ಸರ್ವೆ ಇಲಾಖೆಯ ಅಚ್ಚರಿ, ಧಾರವಾಡ ಸರ್ವೆ ಇಲಾಖೆಯ ಅಚ್ಚರಿ. ಇದಕ್ಕೆ DDLR ಅವರೇ ನೀವು ವಾಟ್ಸಪ್ ಬ್ಲಾಕ್ ಮಾಡಲಾರ್ದಂಗೆ ಓಪನ್ ಮಾಡಿ ಒಂದು ಸ್ವಲ್ಪ ಮಾತಾಡಬೇಕಾಗ್ತದೆ, ಯಾಕಂದ್ರೆ ನಮಗೆಲ್ಲ DC ಅವರಿಗೆ ಉತ್ತರ ಕೊಡಿ, ಪರವಾಗಿಲ್ಲ. ಒಮ್ಮೆ ನಕಲು ಪೂರೈಸಲು ಬೇರೆ ಸಿಬ್ಬಂದಿ ನೋಡಿ ಅಂತ ಹೇಳಿ ಲೆಟರ್ ಬರೀತಾರೆ ಅಥವಾ ಬರೆಸ್ತಾರೋ, ಅದರ ಕಾಪಿ ಗರುಡನ ಬಳಿ ಲಭ್ಯವಿದೆ, ನೋಡಿ ನೀವು ಸ್ಕ್ರೀನ್ ಮೇಲೆ. ಇದು ಪತ್ರ ಏನ್ ಬರೀತಾರೆ ಅಂದ್ರೆ, ಇಲ್ಲಿ ನಮಗೆ ನಕಲು ಪೂರೈಸಲಿಕ್ಕೆ ಬೇರೆ ಸಿಬ್ಬಂದಿಯನ್ನ ನೋಡ್ಕೊಳ್ಳಿ, ನಮಗೆ ಆಗೋದಿಲ್ಲ ಅಂತ ಹೇಳಿ. ಯಾರು ಬರೀತಾರೆ? ಇಲ್ಲಿ ಭೂಮಾಪಕರು ಹೆಂಗ್ ಬರೀತಾರೆ ಅಂದ್ರೆ, ಇದನ್ನ ಬರ್ಸಿದ್ದ ಅಂದ್ರೆ ಏನಾದ್ರೂ ಆದ್ರೆ ಸಮಸ್ಯೆ ನಮಗೆ ಆಗ್ಬಿಡ್ತಾವೆ, ಯಾಕೆ ನಮಗೆ ಸಂಬಂಧ ಇಲ್ಲಾರ್ದು, ಇದು ಹೋಗೋ ಇರ್ಬಿ ಪ್ಯಾಂಟ್ನ ಬಿಟ್ಕೊಂಡಂಗೆ ಆಗ್ತದೆ ಅನ್ನೋ ಅರ್ಥದಲ್ಲಿ 4/9/2024 ADLR ಅಲ್ಲಿ ಸತೀಶ್ ಕುಮಾರ್ ಅಂತ ಹೇಳಿ ಅವರು ನಾವು ನೋಡ್ತೀವಿ ಅಂತ ಹೇಳಿ ಒಂದು ನೋಟ್ ಹಾಕ್ತಾರೆ. ಅದು ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಂಡ್ರು ಕಾಣ್ತದೆ ನೋಡಿ. ಅವರು ಆರೋಗ್ಯ ಸಮಸ್ಯೆಯಿಂದ ಎಲ್ಲೋ ಒಂದ್ ಕಡೆ ಟ್ರಾನ್ಸ್ಫರ್ ಅಥವಾ ಡೆಪ್ಯುಟೇಷನ್ ಅಂತ ಹೇಳಿ ಹೋಗ್ಬಿಡ್ತಾರೆ. ಮೂಲ ಇಲ್ಲೇ ಇದೆ, ಬೇರು ಎಲೆ ಮಾತ್ರ ಎಲ್ಲೇ ಇದೆ. ಈಗ ಅವರ ಜಾಗಕ್ಕೆ ಬಂದವರೇ ಅನಿಲ್ ಜಲ್ಗೇರಿ ಅವರು. ಇವರು ವೀಕ್ಷಕರೇ ಹೇಳ್ತಾರಲ್ಲ, ಇಲ್ಲಿ ನಾನು ಆಗ ಇರಲಿಲ್ಲ, ಈಗ ಇರಲಿಲ್ಲ, ಪ್ರಹ್ಲಾದ್ ಜೋಶಿ ಅವರು ಬೈದಾಗ ನಾವು ಇರಲಿಲ್ಲ, ಅದು ನಾವಲ್ಲ, ಇವೆಲ್ಲ ಬಿಟ್ಟುಬಿಡಿ. ಸರ್ವೆ ಛತ್ರಿ ಕೆಳಗೆ ನೀವು ನಿಂತ್ಕೊಂಡ್ರೆ, ಈ ಚೇರ್ ಮೇಲೆ ನೀವು ಕೂತ್ಕೊಂಡ್ರೆ, ಪ್ರತಿಯೊಂದು ಅಲ್ಲಿ ನೀವು ಚಾರ್ಜ್ ಅಂತ ತಗೊಂಡ್ಮೇಲೆ ಎಲ್ಲ ರಾಡಿಗಳು ನಿಮಗೆ ಸಿಡಿತವೆ, ಎಲ್ಲ ಪುಷ್ಪವೃಷ್ಟಿ ಕೂಡ ನಿಮಗೆ ಆಗ್ತವೆ. ಇದು ನೆನಪಿರ್ಲಿ, ನಾನಲ್ಲ ನಾನವನಲ್ಲ ಅನ್ಲೇಬೇಡಿ, ಯಾಕಂದ್ರೆ ನೀವು ಅಲ್ಲಿ ತಿಂತಾ ಇದ್ದೀರಾ ಸರ್ಕಾರಿಯ ಋಣವನ್ನ, ಅನ್ನವನ್ನ, ಹಾಗೆ ಅನ್ನಪೂರ್ಣೇಶ್ವರಿಯನ್ನ. ಅವರು ಬಂದ ಮೇಲೆ ಏನಾದರೂ ಸರಿ ಮಾಡಿದ್ರ ಜಲಗೇರಿಯವರು? ಇಲ್ಲಿ ಈ ಭೂಮಾಪಕರು ಬರೀತಾರ, ಅವ್ರಿಗೆ ಏನಾದ್ರೂ ಬರೆಯೋದಿದೆಯಾ ಈಗ ರೆಕಾರ್ಡ್ಸ್ ಅನ್ನ? ಹಾಗಾದ್ರೆ ಆ ಲೆಟರ್ ಯಾಕೆ ಕೊಟ್ರು ಅವರು? ಗೊತ್ತಿಲ್ಲ, ಯಾರು ಕೊಡಿಸಿದ್ರು ಗೊತ್ತಿಲ್ಲ, ಯಾಕೆ ಕೊಟ್ರು ಗೊತ್ತಿಲ್ಲ. ಈಗ ಕೂಡ ಅದು ಪ್ರಹಸನ ಹಾಗೆ ಇದೆ. ಇಲ್ಲಿ ನಾವು ಅದಕ್ಕೆ ಕೇಳ್ತಾ ಇದೀವಿ DDLRಗೆ, ಇನ್ನೊಬ್ರಿಗೆ, ಈಗ ಯಾರ್ಯಾರು ಹೇಳ್ತಾರಲ್ಲ ಗುಂಪು ಕೂಡ್ತಾರಲ್ಲ ಗೊಂಚಲ್ನಂಗೆ, ಭೂಮಾಪಕರಿಗೆ ಉತ್ತಾರ ಮಾಡ್ಲಿಕ್ಕೆ ಅಂತೇಳಿ ಸರ್ಕಾರ ಹಕ್ಕು ನೀಡಿದೆಯಾ ಅಂತ ಹೇಳ್ಬೇಕು. ಇಲ್ಲಿ ಮಂಜುನಾಥ್ ಸರ್, ನೀವು ಕಮಿಷನರ್ ಅವರ, ನೀವು ಹೇಳಿ, ಬೆಂಗಳೂರಿಂದ ಆದ್ರೂ ಉತ್ತರ ಬರ್ಲಿ, ಧಾರವಾಡದಿಂದ ಆದ್ರೂ ಉತ್ತರ ಬರ್ಲಿ. ಗರುಡನ್ಗೆ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು. ಇಲ್ಲಿ ಆದೇಶ ನೀಡಿದೆಯಾ ಅಂತ ಹೇಳಿ ಈಗ ಸದ್ಯಕ್ಕೆ DDLRಗೆ ಹಾಗೆ ಮಂಜುನಾಥ್ ಅವ್ರಿಗೆ ಪ್ರಶ್ನಿಸೋಣ. ಈಗ ಒಂದು ರೂಮ್ ಅನ್ನ ನಿಮಗೆ ತೋರಿಸ್ತೇವೆ. ಈ ಬಾಗಿಲು ಹಾಕಿರೋದು ಏನು, ಇದು ನಾಗವಳ್ಳಿ ರೂಮಾ? ಅಲ್ಲ, ಇದು ಸರ್ವೆ ಡಿಪಾರ್ಟ್ಮೆಂಟಿನ ರೆಕಾರ್ಡ್ ರೂಮ್ ಅಂತ ಹೇಳ್ತಾನೆ, ಬಹಳ ಮುಖ್ಯ ರೂಮು ಇಲ್ಲಿ. ಬಟ್ ಇಲ್ಲಿ ಏನ್ ವಿಶೇಷ ಅಂದ್ರೆ, ಯಾರಿಗೂ ಯಾವ ಸಮಯದಲ್ಲಿ ಉತ್ತಾರ ಬೇಕಾಗ್ತದೋ, ಇನ್ನೊಂದು ದಾಖಲೆ ಬೇಕಾಗ್ತಾವೋ ಗೊತ್ತಿಲ್ಲ. ಆ ಸಮಯದಲ್ಲಿ ಇಲ್ಲಿ ಏನಾದ್ರೂ ಹೊರಗಡೆ ಹೋಗ್ಬಿಟ್ಟಿದ್ರೆ ಅವ್ರು ಕಾಯ್ಲಿಕ್ಕೆ ಹೆಂಗೆ ಬರ್ತಾರೆ? ಈಗ ಕಾದು ಕಾದುನೇ ಕೋಪಗೊಂಡ ಒಂದು
ವಿಡಿಯೋವನ್ನ ಗರುಡ ನಿಮಗೆ ತೋರಿಸ್ತದೆ. ಅವಾಗ ಈ ಮುಂಚೆನೆ ವಿಡಿಯೋ ಇದು ಹೇಳ್ತಾರಲ್ಲ, ಹಳೆಯದನ್ನ ಯಾಕೆ ಹೆಣವನ್ನ ತಂದು ಒಗಿತಾ ಇದ್ದೀರಿ ಅಂತಲ್ಲ, ಇನ್ನೂ ಸುಧಾರಿಸಿಲ್ಲ ಅನ್ನೋದಕ್ಕೆ ಹಳೆಯ ಒಂದು ವಿಡಿಯೋಗಳನ್ನ ನಿಮಗೆ ತೋರಿಸ್ತೇನೆ. ಇಲ್ಲಿ ಈ ಮುಂಚೆ ಬೇವಿನ ಮಡ್ಡಿ ಅವರು ಒಂದು FIR ಮಾಡಿದ್ರು. ಅಲ್ಲಿ ಜಾಧವ್ ಅಂತ ಹೇಳಿ, ಹಾಗೆ FIR ನಂಬರ್ 2ರಲ್ಲಿ ತನ್ವೀರ್ ಡಾಂಗಿ ಅಂತ ಹೇಳಿ ADLR ಇದ್ರು. ನೀವು ಆ ವಿಡಿಯೋದಲ್ಲಿ ವಾಯ್ಸ್ ಕೇಳ್ಬೋದು. ಇಲ್ಲಿ ಕೆಲಸಕ್ಕೆ ಅಂತ ಹೇಳಿ ಒಬ್ರು ಬಂದಿರ್ತಾರೆ, ಅಂದ್ರೆ ತಮ್ಮ ಕೆಲಸಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಅಲ್ಲಿ ಅಡ್ವೊಕೇಟ್ ಇದ್ದಾರೆ. ಕೀಲಿ ಹಾಕಿದ್ದಕ್ಕೆ ಅವರು ಬೇವಿನ ಮಟ್ಟಿ ಮೇಲೆ ಕೋಪ ಮಾಡ್ಕೊಳ್ತಾರೆ. ಕಡೆ ಮೇಡಮ್ ಅವ್ರು ಏನೋ ಹೇಳ್ತಾರಂತ ನಾನು ಕೋರ್ಟ್ ಕಡೆ ಎಲ್ಲೋ ಒಂದು ಹೈಕೋರ್ಟ್ ಕಡೆ ಎಲ್ಲೋ ಸರ್ವೆ ಮಾಡಕ್ ಹೋಗಿದ್ದೆ ಅಥವಾ ಇನ್ನು ಅಲ್ಲಿ ಕೆಲಸಕ್ಕೆ ಹೋಗಿದ್ದೆ ಅಂತ ಹೇಳಿ. ಈಗ ಈ ವಿಚಾರವಾಗಿ ಬೇವಿನ ಮಟ್ಟಿ ಅವರಿಗೆ ಡೆಪ್ಯುಟೇಷನ್ ಆಗಿತ್ತು. ಅಂದ್ರೆ ಯಾರೋ ಬಂದು ಇಲ್ಲಿ ಗುಡಿ ಗಂಟೆ ಹೊಡೆದಂಗೆ ಹೊಡಿತಾರೆ. ಅಂದ್ರೆ ನಮ್ಮನ್ನೇ ಕೇಳ್ತಾರೆ, ಏನೋ ಉತ್ತರ ಕೊಡೋಕೆ ಹೋದ್ರೆ ನಮ್ಗೆ ಏನ್ ಇರಂಗಿಲ್ಲ, ಅಲ್ಲಿ ನಮ್ಮ ಅಂದ್ರೆ ಪರಿಧಿ ಏನಿರುತ್ತೆ ಹಂಗ್ ಮಾಡ್ತದೆ. ಹೇಳಿದ ತಕ್ಷಣ ಇಲ್ಲಿ ಅವರು ನನ್ನ ಮೇಲೆ ಇಬ್ರು ಹೋಗಿದ್ವಿ, ಮಹಿಳಾ ಕೇಸ್ ಹಾಕಿದ್ರು. ನಂತರ ನಾನು ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ, ಮಹಿಳಾ ಕೇಸನ್ನ ಕ್ವಾಶ್ ಮಾಡಿಸಿದ್ದೀನಿ. ಇಲ್ಲಿ ಹೊರಗಿನ ಕೆಲವೊಬ್ರು ಒಂದು 10-11 ಮಂದಿ ಹೀರೋಗಳು ಬಂದಿದ್ರು. ಮತ್ತೆ ಹೊರಗಿನವರ ಆಟ ಒಳ ಅಧಿಕಾರಿಗಳ ಜೊತೆಗೆ ಅಂತ ಹೇಳ್ತಾರೆ. ಆ ವಿಡಿಯೋವನ್ನ ಗರುಡ ತೋರಿಸ್ತದೆ ನೋಡಿ. तुम्हें ये काम कर लो, तुम्हें आने में फोन लगाओ, मैं खुद तो मेरे घर को अंदर ही थे, तुम्हें मेरे घर अंदर है, तुम्हें क्या बोल रहे हो, काम तो कर पाए, आयत वाले को बात करना, अपना बात करे नहीं अंदर तक ये करे रहे हो ना, मैं रेट बोला ದೋರಿ ಮಾಡ್ರಿ, ನನಗೆ ನಿಮ್ಗೆ ಅಷ್ಟ ಬರ್ತದೆ. ನನ್ನ ಕಾರ್ಡ್ ಕೊಡ್ತೀನಿ. ಹಾಂ, ಕಾರ್ಡ್ ತಗೊಡ್ರಿ. ಈಗ ನೀವು ಕಾರ್ಡ್ ಕೊಡ್ರಿ, ಈಗ ಪಟ್ಟ ಪಬ್ಲಿಕ್ ಕೊಡ್ರಿ ಕಾರ್ಡ್. ಸರ್ ರಸೀದಿ ಕೊಡ್ರಿ, ಅರ್ಜಿ ತಗೊಂಡ್ರಿ ಕೊಡ್ರಿ, ಎಲ್ಲರೂ ಕೊಡತ್ತಾರಲ್ಲ ಕಾರ್ಡ್ ಕೊಡ್ರಿ. ಕೊಟ್ಬಿಡಿ ಸರ್, ನೀವು ಕೊಡ್ರಿ ಕಾರ್ಡ್. ಕಾರ್ಡ್ ಕೊಡ್ರಿ ಅಲ್ಲ. ಕಾರ್ಡ್ ತಗೊ ಕೊಟ್ಬಿಡ್ರಿ, ನಾ ಮಾಡ್ಕೊಡ್ತೀನಿ. ರಿಜಿಸ್ಟರ್ ಸೈನ್ ಮಾಡಿ ಕಾರ್ಡ್ ತೆಗಿ, ರಿಜಿಸ್ಟರ್ ಸೈನ್ ಮಾಡಿ ತಗೋ. ಅವ್ನ್ ಯಾಕೆ ಹೇಳ್ತೀರಿ ನೀವು? ನೀವ ಕೊಡ್ರಿ. ಅವ್ನ್ ಯಾಕೆ ಹೇಳತ್ತೀರಿ ನೀವು? ಬೇಡ, ಅವ್ನಿಗೆ ಏನೇ ಹೇಳ್ಬೇಡ್ರಿ ನೀವು. ಪ್ಯೂನ್ ಮಾಡೋ ಕೆಲಸ ನಾ ಮಾಡೋದಿಲ್ಲ, ನಾ ಮಾಡೋದಿಲ್ಲ. ನೀವು ಮಾಡಬಾರ್ದು. ಸಿದ್ದಾರೂಢಿಗೆ ಏನೇ ಹೇಳ್ಬೇಡ್ರಿ ನೀವು. ನೀವ ಮಾಡ್ರಿ ಅಂತ ಹೇಳೋದಿಲ್ಲ. ಮತ್ ನೀವ್ ಯಾಕೆ ಅವ್ನ್ ಹೇಳತ್ತೀರಿ? ನನ್ನ ಅಸಿಸ್ಟೆಂಟ್ ಅದಾನ. ಯಾರು ನಿಮ್ಮ ಅಸಿಸ್ಟೆಂಟ್? ಹಂಗ ಆಫೀಸ್ ಅಸಿಸ್ಟೆಂಟ್ ನಾನು ಒಂದೇ ಹೆಸರು ಬರ್ಕೊಟ್ಟಿನಿ ಇಲ್ಲಿ. ನಾ ಅವ್ನ ಕಡೆ ತಗಸಾಕತ್ತೀನಿ. ನಾನು ಇಲ್ಲಿ ಕೊಡ್ರಿ ನಿಮ್ದು ರಸೀದಿ. ನಾನು ಅವ್ನ ಹೆಸರು ಬರ್ಕೊಟ್ಟಿನಿ, ನೀವು ಅವ್ಗೆ ಕೇಳತ್ತೀರಿ. ಈಗ ಯಾಕೆ ಹೇಳತ್ತೀರಿ ಅವ್ನ ಹೆಸರು? ನೀವು ತಗೊಡ್ರಿ, ನೀವು ತಗೊಡ್ರಿ, ನೀವು ತಗೊಡ್ತೀನಿ ಅಂತ ಹೇಳಿ ಮಾಡತ್ತೀನಿ ನೋಡಿ. ನೀ ತೆಗಿ, ನೀನ್ ತೆಗಿಯಕ ಅವಕಾಶ ತೆಗಿ. ನಾ ಹೇಳತ್ತೀನಿ ನೋಡು, ಮುಟ್ಟಬೇಡ. ನೀ ಮುಟ್ಟಿದೆ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗತ್ತೆ ನೋಡಿ. ಹೇಳತ್ತೀನಿ, ನೀ ಮುಟ್ಟಬೇಡ. ನೀವು ಮುಟ್ಟಾಕ ಅನುಮತಿ ಐತಿ, ಒಬ್ಬ SDM ಮುಟ್ಟಾಕ ಅನುಮತಿ ಇಲ್ಲ. ಕಾರ್ಡ್ ತೆಗಿದು ಬಸವರ್ ಕೆಲಸ ಅಲ್ಲ, ನನ್ನ ಕೆಲಸ ಅಲ್ಲ. ಪ್ಯೂನ್ ಅಲ್ರಿ, ಅಲ್ಲಿ ಬಸ್ಸವ್ರ ಕೆಲಸ ಅಲ್ಲ. ಮತ್ತೆ ನೀವು ಅಲ್ರಿ, ನೀವು ಕಸ್ಟೋಡಿನ ಅದಲ್ಲ, ಸರ್ವೇರ್ ಕೆಲಸನೂ ಅಲ್ಲ. ತೆಗಿ, ನೀವು ತಗೊಡ್ರಿ. ಯಾರಿಗೆ? ನಾನಿಂದ ತೆಗಿ, ತೆಗಿ ಕಾರ್ಡ್ ತೆಗಿ. ಅವ್ನು ಮುಟ್ಟಾಕ ಪರ್ಮಿಷನ್ ಐತದಲ್ಲ. ಪ್ಯೂನ್ ಅಲ್ರಿ. ಮತ್ತೆ ನಾ ಯಾರ ಹೆಸರು ಬರ್ತೀನಿ? ಈಗ ಅವ್ನ ಹೆಸರು ಬರ್ಕೊಟ್ಟಿನಲ್ಲ. ನಾ ಅದಕ್ಕೆ ನಾ ಏನು ಅಂದೇ ಮತ್ತೆ DDLR ಮತ್ತೆ ಅವ್ನು ಬರ್ಕೊಟ್ರೆ DDLR ತೋರ್ಸ್ಯಾರ, ನಾ ಏನ್ ಅಂದಿನ ಅದಕ್ಕೆ. ಮತ್ತೆ ನಿಮ್ಮ ಎದುರು ನಿಂತು ಅಂದಿಲ್ಲಲ್ಲ. ಯಾರು ಮತ್ತೆ ನಾನಾದ್ರೂ ಅವನ ಹೆಸರು ಬರ್ಕೊಟ್ಟಿನಲ್ಲ, ಸಿದ್ದಾರೂಢ ಅಂತ ಹೇಳಿದ್ರಲ್ಲ. ಯಾರು ಬರ್ಕೊಡೋದು ಸರಿ ಅಂದ್ರೆ ನೀವ ಪ್ರಶ್ನೆ ಮತ್ತೆ ನೀವರ ಏನು ಉಲ್ಟಾ ನೀವು ಹೇಳಿದ್ರಲ್ಲ. ನನಗೆ ಏನ್ ಹೇಳಿದ್ರಿ? ಅವ್ರಿಗೆ ಅಂತ ಅವ್ರು ನಾನು ನಿಮ್ಗೆ ಏನ್ ಹೇಳಿದ್ನಿ? ಚಾವಿ ಇಲ್ಲ, ಚಾವಿ ಇಲ್ಲ, ತೆಗಿತೀವಿ. ಅದನ್ನ ಹೇಳ್ಬಾರ್ದ ಸರ್, ಪಬ್ಲಿಕ್ ಹೇಳ್ಬಾರ್ದ. ಅದನ್ನ ಮತ್ತೆ ಏನ್ ಹೇಳ್ಬೇಕು ನೀವು ಅದನ್ನ ಸಾಲ್ವ್ ಮಾಡಿ. ನಾ ಏನ್ ಹೇಳ್ಬೇಕು? ಏನಂದ್ರೆ ಚಾವಿ ಅದನ್ನ ಏನೋ ಆಯ್ತು ಕೊಡ್ತೀನಿ ಸರ್, ಒಂದು ವೇಟ್ ಮಾಡಿಲ್ಲ ಒಂದು ತಾಸು. ಮತ್ತೆ ನಾ ನಿಮ್ಗೆ ಏನ್ ಹೇಳಿದೆ? ಸಂಜೆ 4 ಗಂಟೆಗೆ ಬರ್ರಿ ಅಂತಾನೆ ಹೇಳಿದೆ. ನಾ ಏನ್ ಹೇಳಿದ್ ನಿಮ್ಗೆ? 4 ಗಂಟೆಗೆ ಏನ್ ಸರ್? ನನಗೆ ನಾ ಹೇಳೋದ್ ಕೇಳ್ರಿ, ಪ್ರಯತ್ನ ಮಾಡ್ಬೇಕು. ಒಂದು ತಾಸಿಗೆ ನಾ ಹೇಳೋದ್ ಕೇಳ್ರಿ. ಏಡಿಯಲ್ಲ ಬರೋಮ್ರ ತಡೀರಿ, 4 ಗಂಟೆಗೆ ಬರ್ರಿ ಅಂತ ನಿಮ್ದೊಂದು ಕೊಡ್ರಿ. ಅವ್ನ ರಸೀದಿ ತೊಂಬರ್ಲಿ. ನೀವೇನು ಮುಗಿಸಿಲ್ಲ ಸರ್. ಕೊಡ್ರಿ ನಮ್ಗೆ ಯಾರು ಕೊಡ್ರಿ ಅವ್ನ ಕೈಯಾಗ. ಇವನ ಅಂತ ಹೇಳತ್ತಾರಲ್ಲ ಅವ್ರೆ, ಮತ್ತೆ ಹೇಳ್ಕೊಂಡ್ ಕುಂತಿರಲ್ಲ. ಮತ್ತೆ ಬರೋದು ನಮ್ಮ ತಲೆ ತಿನ್ನೋದು ನನಗೆ ಬಂದಿಲ್ಲ. ಕೊಡ್ತಾನೆ. ಕುಂದ್ರಿ ಎಲ್ಲರಿಗೂ ಒಳಗೆ ಬರುತ್ತೆ. ನೀವು ಕುಂದ್ರಿ ಸರ್, ಹೊರ ಕುಂದ್ರಿ, ಆರಾಮ್ಸೆ ಕುಂದ್ರಿ, ವೇಟ್ ಮಾಡ್ರಿ, ತೆಗಿತಾನೆ. ಆಯ್ತು ಸರ್, ವೇಟ್ ಮಾಡ್ತೀವಿ. ಇದು ಯಾರ್ದಿದೆ? ಒಬ್ಬರಿಗೆಲ್ಲ ಹಾಕಿದ 100 ಮಂದಿಗೆ ಹೇಳಿರಿ ಸರ್. ಕೊಡೋಣ, ಕುಂದ್ರಿ ಸರ್, ಕೊಡ್ತೀವಿ. 100 ಮಂದಿಗೆ ಚಾವಿ ಇಲ್ಲ ಅಂತ ಹೇಳ್ಬಾರ್ದು. ನಿಮ್ ಪ್ರಶ್ನೆ ಅಲ್ಲ ಸರ್. ಇಲ್ಲ ಈಗ ಕೊಡ್ತೀವಿ, ಇದಿರ್ತದೆ ಹೇಳ ಸರ್. ಚಾವಿ ನಾವ ತಗೊಂಬಂದು ಕೊಡ್ಬೇಕು ಪಬ್ಲಿಕ್ ನಿಮ್ ಚಾವಿನ. ಸರ್ ನೀವು ಆರ್ಗ್ಯುಮೆಂಟ್ ಸುಮ್ಮನೆ ಮಾಡತ್ತೀರಪ್ಪ. ನಾನು ಏನ್ ಹೇಳತ್ತೀನಿ ನಿಮ್ಗೆ? ಸಂಜೆ ಮುಂದೆ ಕೊಡ್ತೇವೆ ಅಂತ ಹೇಳಿ ಕಳ್ಸಿವಿ. ನಿಮ್ಗೆ ಮಾತಾಡಕ್ ಬರ್ತದೆ, ನಮಗೆ ಮಾತಾಡಕ್ ಬರ್ತದೆ, ತಿಳಿಯವಲ್ಲ ನನಗೆ. ಈಗ
ನೋಡಿ ಸಾಹೇಬ್ ಬರತ್ತ ನೋಡಿಲ್ಲ ಅದು ಸಾಹೇಬ್ರ ಗಮನಕ್ಕೆ ತಂದ್ರೆ ತಂದಿಲ್ಲ ಸರ್ ನೀವು ಸಾಹೇಬ್ರ ಅವ್ರಲ್ರಿ ನಮ್ಗೆ ಇಮಿಡಿಯೇಟ್ ಬಾಸ್ ಎಡಿಎಲ್ಆರ್ ಅದಾರ ಅವ್ರ ಅಳತಿ ಹೋಗ್ಯಾರ ಅವ್ರ ರೂಮ್ ತಗೊಂಡಿರಿ ಇವರು ಡಿಸ್ಟ್ರಿಕ್ಟ್ ಹೆಡ್ ಅವ್ರ ಇದಕ್ಕೊಬ್ರು ಎಡಿಎಲ್ಆರ್ ಅದಾರ ಇಲ್ಲಿ ಸಿದ್ದನಗೌಡ್ರ ಅಲ್ರಿ ಅವ್ರ ಸರ್ವೇರ್ ಎಡಿಎಲ್ಆರ್ ಮೇಡಮ್ ಅದಾರ ಅವ್ರ ನೋಡ್ತಾ ಇರ್ಲಿ ಅಂದ ನಿಮಗೆ ಅವ್ರ ಎಡಿಎಲ್ಆರ್ ಮೇಲೆ ಅವ್ರು ಯಾರ ರಜೆ ಹಾಕ್ಯಾರ ಅಳತಿ ಹೋಗ್ಯಾರ ಅಂತ ಹೇಳಕತ್ತೀನಿ ನಾನು ಹೈಲೈಟ್ ಆಗಿ ಸ್ವಲ್ಪ ಅಟ್ಲೀಸ್ಟ್ ನಂಗೆ ಬೇರೆ ಸ್ಟಾಫ್ ಎಲ್ಲಿರ್ತೀರಿ ಮೇಡಮ್ ನಿಮ್ದು ಅಲ್ಲಲ್ಲ ನೀವು ಬರ್ದಿಲ್ಲ ನಾವು ಇಲ್ಲೇ ಇದೀವಿ ಎಲ್ಲಿದ್ರಿ ಒಂದಿನ ಇಲ್ಲ ನೀವು ಆಫೀಸ್ನಾಗ ಒಂದಿನ ಇಲ್ಲ ಪಬ್ಲಿಕ್ ಬೇಕಾದ್ರೆ 1000 ಮಂದಿ ಕರ್ಸ್ತಾರೆ ವಕೀಲ್ರೆ ಇದನ್ನ ನಿಮ್ ಇದ್ರಿಗೆ ಕಾರ್ಡ್ ನಿಮ್ದು ಅದು ಕೊಟ್ಟಿದ್ನಿಲ್ಲ ಸೈನ್ ಮಾಡಿದ್ರಲ್ರಿ ಇವ್ರು ಯಾರು ಅವ್ರು ಸೈ ಮಾಡಿಲ್ಲ ಅವ್ರು ಹಂಗಲ್ರಿ ಕಾರ್ಡ್ ನಿಮ್ ಇದ್ರಿಗೆ ಕೊಟ್ಟಿಲ್ರಿ ನಾ ಮಾಡಿಲ್ರಿ ಸೈ ಇಲ್ಲಿ ಸೈನ್ ಮೇಡಮ್ ಕೇಳ್ತಾ ಆಮೇಲೆ ಮಾತಾಡ್ತೇನೆ ಮೇಡಮ್ ನಿಮ್ಮ ಆಫೀಸ್ ಯಾವತ್ತು ನಮ್ದು ಹುಬ್ಳಿ ಧಾರವಾಡ ಎರಡು ಈಗ ಬೆಳಗ್ಗೆ ಧಾರವಾಡ ಹುಬ್ಳಿ ದಿನ ಎಷ್ಟು ದಿನ ಹುಬ್ಳಿ ಇರ್ತಿ ಎಷ್ಟು ದಿನ ಧಾರವಾಡ ಇರ್ತೀರಿ ಮಂಡೇ ಮತ್ತು ಫ್ರೈಡೆ ಇಲ್ಲಿ ಇರ್ತೀವಿ ಮಂಡೇ ಮತ್ತು ಫ್ರೈಡೆ ಮಂಡೇ ಮತ್ತು ಫ್ರೈಡೆ ಅದಿರಿ ನೀವು ಡೈಲಿ ಎಸ್ ಇದೇವಿ ಇಲ್ಲಿ ನೋಡಿ ನಿಮ್ಗೆ ಅದನ್ನ ಒಂದು ರಿಜಿಸ್ಟರ್ ಕೊಡ್ರಿ ಮೇಡಮ್ ನಮ್ಗೆ ಇಲ್ಲ ನಿಮ್ಗೆ ಯಾಕಂದ್ರೆ ಒಂದು ಬೋರ್ಡ್ ಹಚ್ಚ್ರಿ ಪಬ್ಲಿಕ್ಕಿಗೆ ಯಾಕಂದ್ರೆ ಯಾರು ಕೇಳ್ಬೇಕು ಇವತ್ತು ಎಡೆಯಲ್ಲ ಇವ್ರು ಸಾಹೇಬ್ರು ಕೂಡ ಗೊತ್ತಾಡಿವೆ ಇಲ್ಲ ನಾನು ಹೈಕೋರ್ಟ್ ಮೆಜರ್ಮೆಂಟ್ ಹೋಗೇವಿ ಹೈಕೋರ್ಟ್ ಮೆಜರ್ಮೆಂಟ್ ಯಾರಿಗೆ ಗೊತ್ತ ನೀವು ಹೋಗಿರಂದ್ರೆ ಇಲ್ಲಿ ಯಾರು ಕೇಳೋರು ನೀವು ಹೋಗ್ರಿ ಯಾರು ಮಾಡೋದಿಲ್ಲ ಇದಕ್ಕೆ ಯಾರು ಹೇಳೋರಿಲ್ಲ ನಮ್ ಕೆಲಸ ನಮ್ದು ಮುಗಿಸ್ರಿ ಮೇಡಮ್ ಸಮಸ್ಯೆ ಯಾರಿಗೆ ಬಾಡಿ ಹೇಳ್ಬೇಕು ನೋಡ್ರಿ ನಂಗೆ ಹೇಳ್ರಿ ಎಲ್ಲಿ ಹೇಳಿ ನಂಬರ್ ಎಲ್ಲಿ ಹೇಳ್ತತೆ ನೀವು ಎಲ್ಲಿ ಇರ್ತೀರಿ ಇವತ್ತು ಬೆಳಿಗ್ಗೆ 11 ಬಂದು ಬಿಡ್ತೀರಿ ಈಗ ಇನ್ನ 5 ಗಂಟೆ ಆಗುತ್ತೆ ಪರ್ಸನಲ್ ಜಗಳ ಏನಿಲ್ಲ ನೀವು ಹೆಂಗಾರ ಹೇಳ್ಬಿಡ್ರಿ ಪರ್ಸನಲ್ ಜಗಳ ಹೆಂಗಾರ ಇಲ್ಲ एकदम को चुपटा मैं ಕೆಲಸ ಮಾಡಕ್ಕೆ ನಿಮ್ ಕೆಲಸ ಕೆಲಸ 11 ಗಂಟೆಗೆ ಬಂದ್ರೆ ನಮ್ ಕೆಲಸ ಮಾಡಿಬಿಟ್ರೆ ಮುಗಿದ್ರಿ ಪಬ್ಲಿಕ್ ಬಹಳ ತೊಂದರೆ ಆಗತ್ತೆ 11 ಗಂಟೆಗೆ ನನ್ನ ಮಾತು ನಿಮ್ದು ನಿಮ್ದು ನನ್ನ ಮಾತು ಆಯ್ತು ಮೇಡಮ್ ನೀವು 11 ಗಂಟೆಗೆ ನೀವು ಹೇಳಿರಲಿಲ್ಲ ನಾವಿಲ್ಲಿ ಆಲ್ಮೋಸ್ಟ್ 10:40 ಬಂದ ಎಲ್ಲ ಇದನ್ನ ಒಂದ್ 3-4 ಸಿಗ್ನೇಚರ್ ಮಾಡ್ಕೊಂಡೆ ನಾ ಮೆಜರ್ಮೆಂಟಿಗೆ ಹೋಗೇನೆ ಹೈಕೋರ್ಟ್ ಮೆಜರ್ಮೆಂಟ್ ಆ ಮೆಜರ್ಮೆಂಟು ಆಗಿಲ್ಲ ಅಲ್ಲಿ ಸ್ವಲ್ಪ ಬೇರೆ ಅವ್ರವ್ರ ಪರ್ಸನಲ್ ವಿಷಯದಲ್ಲಿ ಗರ್ಲಿತ್ತು ಇದನ್ನಾಯ್ತು ನಾವು ವಾಪಸ್ ಬಂದ್ವಿ ಈಗ ನಾವು ವಾಪಸ್ ಬಂದ್ಮೇಲೆ ನಿಮ್ದು ಏನ್ ರಿಕ್ವಿಷನ್ ಐತಿ ಅದನ್ನ ಯಾಕೆ ಆಗಿಲ್ಲ ಅದನ್ನ ನಾನು ಪಿನ್ ಔಟ್ ಮಾಡ್ತೇನೆ ಏನೇನ್ ಆಗೈತೆ ಅಂತ ನೋಡ್ತೇನೆ ಏನ್ ಮಾಡ್ಲಿ ನಾನು ಖಾಲಿ ಇರ್ಲಿಲ್ಲ ನಾ ಇನ್ನ ಮನೆಗೆ ಹೋಗಿಲ್ಲ ಐ ಆಮ್ ಸ್ಟಿಲ್ ಆನ್ ಓನ್ಲಿ ಆನ್ 2 cups of tea ಕೆಲಸ ಆಗಿತ್ತಂದ್ರೆ ಅಲ್ಲಿ ಆಗಿಲ್ಲ ಅಂದ್ರೆ ಬರ್ಬೇಕು ತಮ್ಮ ಆಫೀಸ್ ಯಾವ ಸ್ಟೇಜ್ 4 ಗಂಟೆಗೆ ಈಗ ನಾ ಸರ್ ಆಫೀಸ್ ಸರ್ ಸ್ಪಾಟ್ ಹಂಗಲ್ಲ ಕೇಳಲ್ಲ ಪ್ರಶ್ನೆ ಮಾಡೋದನ್ನ ಪ್ರಶ್ನೆ ಮಾಡ್ರಿ ನಮ್ಮ ಆಫೀಸರ್ ಅವರು ಒಂದು ವೇನೆ ಪ್ರಶ್ನೆ ಮಾಡ್ರಿ ನಾನು ವೇದಾಗ ಅಂದ್ರೆ ನನ್ನ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಅಳತಿಗೆ ಹೋಗ್ಯಾರ ಅವರು ವಿತ್ ಪೊಲೀಸ್ ಪ್ರೊಟೆಕ್ಷನ್ ಹೋಗಿವೆ ಮೆಜರ್ಮೆಂಟ್ ಅವರು ಅವ್ರಿಗೆ ಏನು ಎಂದಿಲ್ಲ ಸರ್ ಯಾರು ಕಿಲಿ ನೀವು ಯಾರು ಹೇಳಿದ್ರು ಕಿಲಿ ಹಾಕೊಂಡು ಹೋಗ್ಯಾರ ಅಂತ ಹೇಳಿ ಯಾರು ಹೇಳಿದ್ರು ಎಲ್ಲಿ ಹಾಕ್ತಾರಲ್ಲ ರೆಕಾರ್ಡ್ ರೆಕಾರ್ಡ್ ಕಸ್ಟೋಡಿಯನ್ ಯಾರು ಏನೆಲ್ಲ ಸಾಹೇಬ್ರು ಬಂದು ಕಲ್ಲು ಹೊಡಿಯೋದಿಲ್ಲ ಹೋಗದತ್ತೆ ರಿಕಾರ್ಡ್ ಕಸ್ಟೋಡಿಯನ್ ಇವರಲ್ಲ ಒಬ್ಬ ಔಟ್ಸೋರ್ಸ್ ಪ್ಯೂನ್ ಕಸ್ಟೋಡಿಯನ್ ಯಾರು ಇವೆಲ್ಲ ಹ್ಯಾಂಡ್ ರೈಟಿಂಗ್ ಔಟ್ಸೋರ್ಸ್ ಪ್ಯೂನ್ ಅಂದ ಮಷೀನ್ ಮೆಜರ್ಮೆಂಟ್ ಆಗ್ತಿತ್ತು ಎಲ್ಲ ಮೆಜರ್ಮೆಂಟ್ ಉಳ್ತಂದ್ರೆ ಈಗ ಬಂತು ಈಗ ಆಬ್ಜೆಕ್ಷನ್ ಬಂತು ಅವ್ರು ಹೈಕೋರ್ಟ್ ಇಂದ ಇಲ್ಲಿ ಈಗ ಬಂದು ಈಗ ನಮ್ಮ ಆಬ್ಜೆಕ್ಷನ್ ಬಂದೈತಿ ಕೋರ್ಟಿಗೆ ಪ್ರೆಸೆಂಟ್ ಮಾಡಿ ಸ್ಟೇ ತಗೊಂಡು ನೀವು ಆಸ್ ಅ ಅಡ್ವೊಕೇಟ್ ನಿಮ್ಗೆ ಗೊತ್ತು ಅದನ್ನ ಕೇಸ್ ಕಾಲ್ ಔಟ್ ಮಾಡಿ ಅದನ್ನ ಮಾಡಿ ಕೊಟ್ರೆ ಮತ್ತೆ ವಾಪಸ್ ನಮ್ಗೆ ಬರ್ಲೇಬೇಕಾದ್ರೆ ಇಟ್ ವಾಸ್ ವಾಟ್ ಈಸ್ ಯೋರ್ ರಿಕ್ವೆಷನ್ ಯಾಕಾಗಿಲ್ಲ ನಿಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸು ಅದಾವ ನಿಮ್ಮ ಕೈಯಾಗದ ಯಾಕಾಗಿಲ್ಲ ಏನಾಗೈತಿ ಏನ್ ಅರ್ಜಿ ಕೊಟ್ರೆ ನಾವು ಕೊಟ್ರೆ ಸಾಲ್ವ್ ಆಗ್ತೈತಿ ಇಫ್ ಯು ಆರ್ ಇಲಾಬರೇಟಿಂಗ್ ಇಟ್ ಐ ಡೋಂಟ್ ಇಲಾಬರೇಟ್ ವೀಕ್ಷಕರೇ ನೋಡಿದ್ರಲ್ಲ, ದಾಖಲೆ ಅಂದ್ರೆ ಭರ್ಪೂರ್ ಪೂರೈಸಿದ ಮೇಲೆ ನಾವು ತೋರಿಸೋದು. ನೀವು ಆಮೇಲೆ ಏನಾದರೂ ಗುಂಪು ಮಾಡ್ಕೊಳ್ಳಿ ಇನ್ನೊಂದು ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಸತ್ಯದರ್ಶನ ನಮಗೆ ಇಲ್ಲಿ ಬೇವಿನಮಟ್ಟಿನೂ ಅಷ್ಟೇ, DDLR ಅಷ್ಟೇ ನಮಗೆ. ಇಲ್ಲಿ ಬಸವರಾಜ್ ಬೇವನಮಟ್ಟಿ ಎಂಬ ಸರ್ಕಾರಿ ನೌಕರ ಆತ ಔಟ್ಸೋರ್ಸಿಗೆ ಕೊಟ್ಟಷ್ಟು ಅಂದರೆ ಇಂಪಾರ್ಟೆನ್ಸ್ ಅವರಿಗೆ ಕೊಟ್ಟಿದ್ದೀರಾ ಇಲ್ಲ ನಿಮಗೆ ಗೊತ್ತಾಗತ್ತೆ ನೋಡಿ. ಯಾಕಂದರೆ ಇಲ್ಲಿ ಔಟ್ಸೋರ್ಸ್ ಎಂಪ್ಲಾಯಿ ಸಿದ್ಧಾರೂಢ ಅಂತ ಇದ್ರು, ಈಗೇನೋ ಹುಬ್ಳಿನಲ್ಲಿ ಕೆಲಸ ಮಾಡ್ತಾರಂತೆ. ಅವರು ಬಾಗಿಲು ತೆರೆದ್ರೆ ಓಕೆನಾ ಅಂತ ಕೇಳ್ತಾರೆ ಕೆಲವೊಬ್ರು. ಬೇವಿನಮಟ್ಟಿ ಅವ್ರು ಹೆಂಗೆ ಕೇಳಿ ಅಂದ್ರೆ ಇಲ್ಲಿ ಏನ್ ನಡೀತಾ ಇತ್ತು ಅಂತ ಹೇಳಿ ನಾವು ಸತ್ಯ ದರ್ಶನ ಮಾಡ್ಸಕ್ ಹೋದಾಗ ಒಂದಿಷ್ಟು ಮಂದಿ ಹೇಳಿದ್ದು, ಈಗ ಫಜಲ್ ಅಂತಿದಾರಂತೆ, ಅವ್ರು ಮುಟ್ಟಿದ್ರೆ ಓಕೆನಾ ಅಂದ್ರೆ ಔಟ್ಸೋರ್ಸ್ ಎಂಪ್ಲಾಯಿ ಹೊರಗೆ ಒಂದ್ಸತಿ ಹೇಳ್ದ ಅವ್ರನ್ನ ಸಸ್ಪೆಂಡ್. ಇಲ್ಲಿ ಸರ್ಕಾರಿ ನೌಕರು ಯಾಕೆ ಏನೋ ಅಟ್ಲೀಸ್ಟ್ ಸೇವೆಯ ಒಂದು ಕೆಲವೊಂದು ಗ್ರಿಪ್ಗಳನ್ನ ಹಿಡ್ಕೋಬಹುದು, ಔಟ್ಸೋರ್ಸ್ ಏನ್ ಹಿಡಿತೀರಿ, ಏನ್ ಮಾಡಿದ್ರು ತಪ್ಪು. ಅಂದ್ರೆ ನಾಳೆ ಅವ್ರು ದಾಖಲೆ ಹೊಡ್ಕೊಂಡು ಹೋದ್ರು ಕೂಡ ಏನ್ ಮಾಡ್ತೀರಿ ನೀವು, ಯಾರಾದ್ರೂ ಹಿಡಿಯಕ್ ಆಗ್ತದ? ಅವ್ರೆ ಅಂದ್ರೆ ಹೊರಗೆ ಬುತ್ತಿಯಿಂದ ಬಂದವರು ಹೊರಗಡೆನೆ ಒಂದು ಕಾಲು ಇಟ್ಟಿರ್ತಾರೆ. ಇಲ್ಲಿ ಔಟ್ಸೋರ್ಸ್ ಅವರು ಉತ್ತರ ಬರೆದ್ರು ಓಕೆನಾ ಪ್ರಶ್ನೆ ಕೇಳೋದು. ಹಾಗೆ ಪ್ಯೂರ್ ಮುಟ್ಟಿದ್ರೆ ಕಾರ್ಡ್ ಕಳಿಯಲ್ವಾ ಹೇಗೆ? ಹಾಗೆ ಬೇವಿನಮಟ್ಟಿ ಮುಟ್ಟಿದ್ರೆ ಮಾತ್ರ ಕಾರ್ಡು ಕಳಿತಾವ ಅಂತ ಹೇಳಿ ಕೇಳಿದರೆ ಅವರು ಬೇವಿನಮಟ್ಟಿ ಅವ್ರ ಪ್ರಶ್ನೆ ಕೂಡ
ಅದೇ ಈಗ ನಾವು ಏನ್ ಹೇಳೋದು, ಏನಪ್ಪ ನಮ್ಗೆ ತೆರೆಯೋದು ಪಯ ಅಂತ ಹೇಳ್ಬಿಡ್ತೇನೆ. ವೀಕ್ಷಕರೇ, ಇಲ್ಲಿ 2 ಫೋಟೋಗಳನ್ನ, ಒಂದು ವಿಜುವಲ್ಸ್ನ ನಿಮಗೆ ಗರುಡ ತೋರಿಸ್ತದೆ, ನೋಡ್ಬೋದು. ಇಲ್ಲಿ 19 ಜುಲೈ 2024 3 ಗಂಟೆ 10 ನಿಮಿಷ, ಅಲ್ಲಿ ಕೆಳಗಡೆ ನಂಬರ್ ಇದೆ. ಹಾಗೆ 10/7/2024 11 ಗಂಟೆ 32 ನಿಮಿಷ ಬಾಗಿಲು ಹಾಕಿದೆ. ಅದಕ್ಕೆ ಹೇಳಿದ್ನಲ್ಲ, ಬಾಗಿಲನ್ನು ತೆಗೆದು ಸೇವೆಯನ್ನು ಕೊಡುವಂತಿದ್ದೆ. ಹಾಗೆ ಬಂದು ಜಗಳ ಆಡ್ತಾರೆ. ಯಾಕಂದ್ರೆ ಇಲ್ಲಿ ಒಳಗಿನ ಎಂಪ್ಲಾಯೀಸಿಗೆ ಸಿಕ್ಕಾಪಟ್ಟಿ ಕಿರಿಕಿರಿ ಇದೆ. ಯಾಕಂದ್ರೆ ಬಂದವ್ರು ಸಹಿತ ಆ ಗುಡಿ ಗಂಟೆ ನಂಗೆ ಹೊಡೆದು ಹೋಗ್ತಾರೆ ಅನ್ನೋದಕ್ಕೆ ನಿದರ್ಶನ ನಿಮ್ಗೆ ಕೊನೆಯದಾಗಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಜನ ಯಾವಾಗ ಬರ್ತಾರೆ ಅಂದ್ರೆ ಬಾಗಿಲು ತೆಗೆದು ಬಂದಾಗೆ ತೆಗಿಯೋದು ಅನ್ನೋಕ್ಕೆ ಏನಿದು ಅಂತ ಇದೇನು ಹೇಳ್ತಾರಲ್ಲ, ಬಂದಿರೋ ಸಮಯದಲ್ಲಿ ಶಟ್ರ್ ಎಳೆದು ಟೆಟ್ರಾಪ್ಯಾಕ್ಗಳನ್ನ ಕೊಡ್ತಾರಲ್ಲ, ಹಂಗ ಯಾವಾಗ ಬರ್ತಾರ ಗೊತ್ತಿಲ್ಲ. ನೀವು ತೆಗಿಯೋಕೆ ಅಲ್ಲಿ ಒಂದು ರೆಕಾರ್ಡ್ ರೂಮಿಗೆ ಅಥವಾ ಇನ್ನೊಂದಕ್ಕೆ ಒಬ್ಬರನ್ನ ನೇಮಿಸ್ಬಿಡಿ. ಇಲ್ಲಿ ಜುಮೇದಾರಿ ಆ ಕಾರ್ಡ್ಗಳನ್ನ ಹೊರಗೆ ಹೋಗ್ಬೋದು ಅಂತ ಹೇಳಿ, ಅಂದ್ರೆ ಹೊರಗೆ ಏನಾದ್ರೂ ಹೋದ್ರೆ ಜವಾಬ್ದಾರಿ ನಾವು ಆಗ್ತೀವಿ ಅಂತ ಸೇಫ್ಟಿಗೆ ಹಾಕಿರ್ಬೋದು. ಆದ್ರೆ ಹೊರಗಡೆ ಹೋಗಲ್ವಾ ವೀಕ್ಷಕರೇ? ಜೆರಾಕ್ಸ್ ಮಷಿನ್ ಕೆಟ್ಟು ಹೋದ್ರೆ ರಿಪೇರಿ ಮಾಡಿಸೋಷ್ಟು ಆಗಿಲ್ಲ, ಹೊರಗಿನವ್ರು ಕೊಡ್ತೀರಿ ಅಂದ್ರೆ ಎಂತ ದುರಂತ ಇದು. ಒಂದು ಇಷ್ಟೊಂದು ಖರ್ಚು ಮಾಡ್ತಾರೆ, ಇಷ್ಟೊಂದು ಹೇಳ್ತಾರಲ್ಲ. ನಾನು ಕುಬೇರದ್ದು ಮುಂದಿನ ಎಪಿಸೋಡ್ನಲ್ಲಿ ಕುಬೇರ ತರ್ತೀನಿ. ಒಂದು ಜೆರಾಕ್ಸ್ ಮಿಷಿನ್ ರಿಪೇರಿ ಮಾಡ್ಸಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಇಲ್ಲಿನ ಒರಿಜಿನಲ್ ಕಾರ್ಡುಗಳು ಹೊರಗೆ ಹೋದಾಗ ತಿದ್ದುಪಡಿ ಆಗ್ತವೆ, ದೇವರ ಬಲ್ಲ. ಏನಾಗ್ತವೆ ದೇವರ ಬಲ್ಲ. ಯಾಕಂದ್ರೆ ನೀವು 10 ಗಂಟೆಗೆ ಇವರು ಎಂಪ್ಲಾಯಿಗಳು, ಸ್ಟಾಫು, ADLR DDLR ಬರ್ತಾ ಇಲ್ಲ ಗೊತ್ತಿಲ್ಲ. ಅಲ್ಲಿ ಹೊರಗಿನ ಕೆಲವೊಬ್ರು ಭಕ್ತರು ಮಾತ್ರ ಟಣ್ ಅಂತ ಇರ್ತಾರೆ. ಅದೇ ಅವ್ರ ಕಾಯಕವೇ ಕೈಲಾಸ ಅಂತಾರಲ್ಲ, ನಿಜವಾಗ್ಲೂ ಕಾಯಕನೇ ಹಂಗೆ. ಅವರ ಕೈಯಲ್ಲಿ ಜುಟ್ಟು ಜನಿವಾರ ಕೊಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಆಫೀಸರ್ಗಳು. ಅವರ ಕೈಯಲ್ಲಿ ಇವರು ಕೂಡ ನಲುಗ್ತಾ ಇದ್ದಾರೆ. ಈ ಅಧಿಕಾರಿಗಳು ಒಪ್ಪಲೇಬೇಕು ಈ ಮಾತನ್ನ. ಯಾಕಂದ್ರೆ ನೀವೇನಾದ್ರೂ ಬಾಲ ಬಿಚ್ಚಿದ್ರೆ ಮತ್ತೆ ನಾವು ಕಟ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ, ಅಥವಾ ಹಳೆಯ ಪುರಾಣಗಳನ್ನ ತೆಗೆದು ಬಿಡ್ತೀವಿ ಅನ್ನೋ ಅರ್ಥದಲ್ಲಿ. ಹೀಗಾಗಿ ಇಲ್ಲಿ ಒಂದು ಪ್ರಾಪರ್ಟಿ ಕಾರ್ಡ್ ಅನ್ನ ನಿಮಗೆ ಗರುಡ ತೋರಿಸ್ತದೆ ನೋಡಿ. ಸಿಟಿ ಸರ್ವೆ ನಂಬರ್ 11E/1/A2 ಅಂತ ಹೇಳಿ ಮೆಹಬೂಬ್ ಅನ್ನೋರ್ದು 3/5/2024 ಇಲ್ಲಿ ಅರ್ಜಿ ಕೊಡ್ತಾರೆ. 10/6/2024 ಅರ್ಜಿಯನ್ನ ಪೂರೈಸ್ತಾರೆ. ಇಲ್ಲಿ ಸಹಿ ಮಾಡಿದ್ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ. ಆ ನಕಲು ಪೂರೈಸೋದು ಯಾರು ಅಂದ್ರೆ ಇಲ್ಲಿ ಲಿಪಿಕ ನೌಕರರು ಅಲ್ಲ, ಅಂದ್ರೆ ಬೇವನಮಟ್ಟಿ ಪ್ರತಿ ನೀಡಬೇಕಾಗಿತ್ತು, ನೀಡಿದಾರೆ ಅಂತ ಹೇಳಿ. ಭೂಮಾಪಕರ ಸಹಿ ಮಾಡ್ತಾರೆ ಇಲ್ಲಿ ಪಾಟೀಲ್ ಅಂತ ಹೇಳಿ. ಅಂದ್ರೆ ಆರ್ಡರ್ ಇಲ್ಲರದೆ ತಯಾರಿ ಮಾಡ್ಲಿಕ್ಕೆ ಆಗ್ತದ, ಪೂರೈಕೆ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಈ 2 ಸೈಲಿ ಅವ್ರದೇ ಇದಲ್ಲ 2. ಈ ಡೇಟಿಗೆ ಅವರಿಗೆ ಆದೇಶ ಇತ್ತ, ಅಧಿಕಾರ ಇತ್ತ ಅಂತ ಹೇಳಿ ಪ್ರಶ್ನಿಸಿದ್ರು ಬೇವನಮಟ್ಟಿ. ಅದೊಂದು ಇಲ್ಲಿ ಇರಿಸುಮುರುಸಿಗೆ ಕಾರಣ ಆಯಿತು, ಡೆಪ್ಯುಟೇಷನ್ಗೆ, ಟ್ರಾನ್ಸ್ಫರ್ಗೆ, ಕಿರಿಕಿರಿಗೆ ಕಾರಣ ಆಯಿತು. ನಂತರ ಕೋಪದಲ್ಲಿ ಅಟ್ರಾಸಿಟಿಗಳು ಅವು ಶುರುವಾದವು. ಹೆಂಗೆ ಸ್ಟಾರ್ಟ್ ಆಯ್ತು ಪರ್ವ ಅನ್ನೋದಕ್ಕೆ ಹಿರಿಯಣ್ಣನಾದ DDLR ಕರೆದು ಇಬ್ಬರನ್ನು ಕಿವಿ ಹಿಂಡಿ ಹಿಂಗೆ ಹೇಳ್ಬಿಟ್ಟಿದ್ರೆ ಮುಗಿದೋಗಿರೋದು. ಇಷ್ಟು ರಾಡಿನೂ ಬರ್ತಾ ಇದ್ದಿಲ್ಲ, ನಮ್ಮ ತನಕ ಏನು ಬರ್ತಾ ಇದ್ದಿದ್ದಿಲ್ಲ. ಅಲ್ಲಿ ಏನು ಆಗ್ಲೇ ಇಲ್ಲ ಅನ್ನೋದಕ್ಕೆ ಹಿಂಗಾಗಿದೆ. ಇಲ್ಲಿ ಎಲ್ಲವೂ ಸುಧಾರಿಸ್ಬೇಕಂದ್ರೆ ಎಲ್ಲವೂ ಸರಿ ಆಗ್ಲೇಬೇಕು, ಸರಿ ಮಾಡ್ಲೇಬೇಕು. ಸುಮ್ಮನೆ ಸುದ್ದಿ ಹಾಕಿದ ಮೇಲೆ ಹಾಕಿದ್ದಾರೆ ಮರ್ಯಾದೆ ಕಳೆದಿದ್ದಾರೆ ಅನ್ನೋ ಅರ್ಥದಲ್ಲಿ ತಗೋಬೇಡಿ. ನಿಮ್ಮ ಮರ್ಯಾದೆ ನಿಮ್ಮಲ್ಲೇ ಇರುತ್ತದೆ, ಕಳೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಸುಧಾರಿಸಿದ್ರೆ ಅದು ರಿವರ್ಸ್ ಆಗಿ ಬೌನ್ಸ್ ಆಗಿ ನಿಮ್ಮ ಮರ್ಯಾದೆ ನಿಮಗೆ ಬಂದೇ ಬರ್ತದೆ. ಹೇಳ್ತದಲ್ಲಿ ಇಲ್ಲಿ ನಿಮ್ಗೆ ಒಂದು ಮಾತು ಹೇಳ್ತಾನೆ, ತೋರಿಸ್ತೇನೆ. ಈ ಮುಂಚೆ ಫೈಮ್ ಅಂತ ಇದ್ರು. ಈತ ಯಾರು? ಔಟ್ಸೋರ್ಸ್ ಎಂಪ್ಲಾಯಿ ಅಂತ. ಈತ ಅಲ್ಲಿ ಏನ್ ಮಾಡ್ತಾ ಇದ್ದ? ಆತೇನ್ ಹೊರ ಗುತ್ತಿಗೆದಾರ ಅಲ್ಲ ಅಂತ ಹೇಳ್ತಾರೆ. ಪ್ಲಸ್ ಯಾರೋ ಅಪಾಯಿಂಟ್ ಮಾಡಿದ್ದ ನೌಕರ ಅಂತತೆ. ಆತ FIR ಆದ್ಮೇಲೆ ಅಲ್ಲಿಂದ ಓಡೋದ. ಅಂದ್ರೆ ಬೇವನಮಟ್ಟಿ ಅಟ್ರಾಸಿಟಿ ಮಾಡಿದ್ಮೇಲೆ ಆತ ಅಲ್ಲಿ ಕಾಣಲಿಲ್ಲ. ಎಲ್ಲಿ ಹೋದೋ ರಂಗ ಎಲ್ಲಿ ಹೋದ್ಯೋ ಅನ್ನಂಗೆ ಹೋಗ್ಬಿಡ್ತಾನೆ. ಈತನ ತಗೊಂಡಿದ್ದಿ ಯಾಕೆ ಅಂದ್ರೆ ಕೈಗೊಬ್ರು ಕಾಲ್ಗೊಬ್ರನ್ನ ತಗೊಳ್ತಾನ ಅಥವಾ ಕನ್ವೀನಿಯನ್ಸ್ಗೆ. ಈ ಫೈಮ್ ಯಾರು? ಈ ಕಡೆ ಔಟ್ಸೋರ್ಸ್ ಅಂದ್ರೆ ಅವನ ಕಡೆ ದುಡಿಸ್ಬೋದು. ಹೊರಗಿನವರಿಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲಿ ಸರ್ವೆ ಆಫೀಸ್ ನಲ್ಲಿ ಕೊಡ್ತಾ ಇದ್ದೀರಿ? ಬೇಕಾ? ಔಟ್ಸೋರ್ಸ್ ಇಂದ ನಿಮ್ಮ ಏಜೆನ್ಸಿಯಿಂದ ತರಿಸಿ ಮಾಡಿಸ್ಕೊಳ್ಳಿ. ಅಟ್ಲೀಸ್ಟ್ ಅವರು ಒಂದು ಔಟ್ಸೋರ್ಸ್ ಎಂಪ್ಲಾಯ್ ಅಂತ ಇರ್ತಾರೆ. ಫೈಮ್ ಅಂತವ್ರು ಯಾರು ಅಂತ ಪ್ರಶ್ನೆ ಗರುಡ ಕೇಳ್ತದೆ. ಇಲ್ಲಿ ಒಂದು ವಿಡಿಯೋನ ನಿಮಗೆ ತೋರಿಸ್ತದೆ, ಅದನ್ನ ಕೊನೆಗೆ ನೋಡಿ. ಜೊತೆಗೆ
ಈಗ 8ನೇ ಎಪಿಸೋಡ್ಗೆ ನೀವು ಖಂಡಿತ ಕಾಯಲೇಬೇಕು. ಯಾಕಂದ್ರೆ ಶ್ರೀಮಂತಿಕೆ ಅಂದರೆ ಏನು ಅಂತ ತೋರಿಸ್ತದೆ. ಈಗ ಸರ್ವೇ ಜನ ಸುಖಿನೋ ಭವಂತು ಭಾಗ 8ರಲ್ಲಿ ಇಷ್ಟು. ಈಗ ಮುಂದೆ ಕಾಯ್ತಿರಲ್ಲ. ಹಾಗೆ ಈಗ 24/7/2024ಕ್ಕೆ 1:33ಕ್ಕೆ ಒಬ್ರು ಬರ್ತಾರೆ. ಬಂದ ಮೇಲೆ ಅವರೇ ನಾಗರಾಜ್ ನೀಲ್ಗಿ ಅಂತೇಳಿ ನೀವು ನೋಡ್ಬೋದು. ಇಲ್ಲಿ ಕೆಲವೊಂದು ವಿಶೇಷತೆಗಳು ಇರ್ತವೆ. ಇವರು ಯಾರ್ದೋ ಅಲ್ಲಿ ಸರ್ವೆ ಕೆಲಸ ಮಾಡ್ತಾರಲ್ಲ ಅವರ ಸ್ನೇಹಿತರಂತೆ, ಬಹಳ ಒಡನಾಟ ಅಂತೆ, ಮಿಲಾಪಿ ಅಂತೆ, ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಇದೇ ನಾಗರಾಜ್ ನೀಲ್ಗಿ ಅವ್ರ ಬಗ್ಗೆನೆ ಒಂದ್ಸತಿ ಅವರ ಆಫೀಸ್ನಲ್ಲಿ ಹೋಗಿ ಯಾರೋ ಕೊಡ್ಲಿ ತಗೊಂಡು ಹೊಡೆದಾಗ ನಾವು ಅದನ್ನ ವಿಡಿಯೋದಲ್ಲಿ ಹಾಕಿದ್ವಿ. ಈಗ ಅದನ್ನ ಸದ್ಯಕ್ಕೆ ತೆಗೆದಿಡೋಣ. ಇಲ್ಲಿ 24/7/2024ಕ್ಕೆ ಅರ್ಜಿ ಇಲ್ಲದೆ ಒಬ್ಬ ವ್ಯಕ್ತಿ ಅಂದ್ರೆ ಈ ನಾಗರಾಜ್ ರೂಮಿಗೆ ಬರ್ತಾರೆ, ಮಾತಾಡ್ತಾರೆ. ಇಷ್ಟು ಮೇಲಾಧಿಕಾರಿಗಳ ಮೌನ ಯಾಕೆ ಇಲ್ಲಿ ಅಂತ ಹೇಳಿ ಗರುಡ ಕೇಳ್ತದೆ. ಈ ಇಲಾಖೆ ಹಾಳಾಗ್ಲಿಕ್ಕೆ ಮೇಲಾಧಿಕಾರಿಗಳ ಮೌನ ಕಾರಣ ಆ ಸಮಯದಲ್ಲಿ. ಯಾಕಂದ್ರೆ ಇನ್ಸೆಕ್ಯೂರ್ಡ್ ಫೀಲಿಂಗ್ ಅವ್ರಿಗೆ ಬಂದ್ಬಿಡ್ತದೆ. ಈಗ ಬೇವಿನ ಮಟ್ಟಿಯಾರು ಆಯ್ತು, ಇನ್ನೊಂದಾಯ್ತು, ಆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಳೋದು ಯಾಕೆ? ಏನಾದ್ರೂ ಕೂಡ ಅವರು ಒಂದು ವರ್ಷನ್ ಹೇಳ್ತಾರೆ, ನಾವೊಂದು ವರ್ಷನ್ ಹೇಳೋದು ಯಾಕೆ ಅನ್ನೋದಕ್ಕೆ ಒಂದ್ ರೀತಿಯಿಂದ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲಿ ಕೂಡ ಕೆಲಸ ಮಾಡ್ದಂಗೆ ಆಗ್ಬಿಡಿದೆ ಎಲ್ಲ ಎಂಪ್ಲಾಯಿಗಳು. ಹಿಂಗಾಗ್ಬಾರ್ದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತರಲ್ಲಿ ಎಲ್ಲರೂ ಸುಖವಾಗಿರ್ಲಿ. ಈಗ ಸ್ವಚ್ಛತೆ ಮಾಡ್ಲಿಕ್ಕೆ ಹೋದಾಗ ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ. ಈಗ ಈ ಎಪಿಸೋಡ್ ನೋಡಿ, ನಂತರ ಕೊನೆಯದಾಗಿ ಆ ಗಲಾಟೆ ವಿಡಿಯೋನ ನೋಡಿ ನೀವೇ ಡಿಸೈಡ್ ಮಾಡಿ. ಪಬ್ಲಿಕ್ ಆಫೀಸ್ ಇದು. ನಮ್ಮ ಡಾಕ್ಯುಮೆಂಟ್ ಇರ್ತಾವ, ನಿಮ್ಮಲ್ಲ. ನಮ್ಮ ಡಾಕ್ಯುಮೆಂಟ್ 9 ತಿಂಗಳಾಯ್ತು ಆ ಸಿಡಿಯಲ್ಲಿ ಇದೆ. ಚಾವಿ ಯಾರ ಕಡೆ ಇದೆ? ನಿಮ್ ಚಾವಿ ಯಾಕೆ ನೀವು ಇಟ್ಕೊಂಡ್ರೆ? ಪ್ರೈವೇಟ್ ದವ್ರ ಕಡೆ ಕಿಲಿ ಐತೆ ಸರ್. ಇರುವುದು ನೀವು ಇದ್ದಾಗ ಕಂಪ್ಲೇಂಟ್ ಕೊಡಿ. ನಿಮ್ಗೆ ಗೊತ್ತಾಗಿದ್ದಿಲ್ಲ ಆಫೀಸರ್ ಒನ್ ಆಫ್ ದಿ ಎಂಪ್ಲಾಯ್ ಅಂತೀರಿ ನೀವು. ನೋಡ್ರಿ, ಒನ್ ಆಫ್ ದಿ ಎಂಪ್ಲಾಯ್ ಅಂತೀರ. ನಿಮ್ಗೆ ಗೊತ್ತಾಗಿದೆ, ನಿಮ್ಗೆ ಗೊತ್ತಾಗಿದೆ. ನೀವು ಸುಮ್ಕಿದ್ದು ಈಸ್ ಅಫೆನ್ಸ್ ನಿಮ್ದು. ಯಾವ್ದು? ಪ್ರೈವೇಟ್ ಕಡೆ ಚಾವಿ ತಂತಿ ನಿಮ್ಗೆ ನೀವು ಹೋಗಿ ಹೇಳ್ರಿ ಸರ್. ಅಲ್ಲಿ ಪ್ರೈವೇಟ್ ದವ್ರ ಅದಾರಂತಲ್ಲ, ಮತ್ತೆ ಯಾಕೆ ಅಂತ ಹೇಳಿ ಅದು ಗೊತ್ತಿಲ್ಲ. ನೀವು ಅಂದಿರಲ್ಲ ಪ್ರೈವೇಟ್ ದರ ಕಡೆ ಇಬ್ರು ಕೂಡ ಕಂಪ್ಲೇಂಟ್ ಕೊಡಿ ನೋಡ್ರಿ ಚಾವಿ ಇದೆ ಅಂತ ಹೇಳಿ. ಅದೇ ಸರ್, ಇಬ್ರು ಕೂಡ ಬಿಟ್ಟು ನೀವು 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 ಕೊಡ್ರಿ ಸರ್. ನೀವು ಕಂಪ್ಲೇಂಟ್ ಕೊಡ್ರಿ ಪ್ರೈವೇಟ್ ದವ್ರ ಅದಾರಲ್ಲ ಅಂತ ಹೇಳಿ. ನನ್ನ ಕಡೆ ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ನೀವು ನನ್ನ ಕಡೆ ನೀವು ನಿಮ್ ಕಡೆ ಇದೆನಾ ಪವರ್ ಇದೆನಾ ಚಾವಿ ಇಟ್ಕೊಳಕ? ಆಯ್ತು. ನಾ ಎಂಪ್ಲಾಯ್ ಗೌರ್ಮೆಂಟ್ ಸರ್ವೆಂಟ್. ಗೌರ್ಮೆಂಟ್ ಸರ್ವೆಂಟ್ ಆದ್ರೆ ಎಲ್ಲಾ ಗೌರ್ಮೆಂಟ್ ಸರ್ವೆಂಟ್ ಕಡೆ ಆಫೀಸ್ ಚಾವಿ ಇರ್ತಕ್ಕದಲ್ಲ. ಅವ್ರವ್ರ ಹೆಂಡ್ ನಿಮ್ಗೆ ಸರ್ಕುಲರ್ ಐತೆ ಯಾರ ನೀವು ಸರ್ಕಲ್ ಇದೆ ನಿನ್ನ ಕಡೆ ಇದೆ ಅಂತ ನೀವು ಯಾಕೆ ಕೇಳಕತ್ತೀರಿ? ನೀವು ಯಾವ ಆಧಾರದ ಮೇಲೆ ಕೇಳತ್ತೀರಿ? ನೀವು ನನಗೆ ಯಾವ ಆಧಾರ ಮೇಲೆ ಕೇಳ್ತೀರಿ? ನೀವು ಪಬ್ಲಿಕ್ ನಿಮ್ ಕೆಲಸ ಐತೆ ತಟ ಮಾತಾಡ್ರಿ. ನೀವು ಆಫೀಸ್ ರೂಲ್ಸ್ ಎಲ್ಲ ಆಫೀಸ್ ರೂಲ್ಸ್ ಅಲ್ಲ. ನೀವು ಎಲ್ಲರೂ ಚಾವಿ ನಾನು ಕೊಡು ಅಂತ ಹೇಳಿದ್ರಲ್ಲ. ಈ ಕಾಡ ನೀವು ಆಫೀಸ್ ರೂಲ್ಸ್ ಮಾತಾಡಕ್ಕೆ ಅವಕಾಶ ಇಲ್ಲ ಸರ್. ನಿಮ್ಗೆ ಏನ್ ಅವಕಾಶ ಇದೆ? ನಾನು ಕೇಳಾತೀನಿ, ನಮ್ಮ ಮೀಡಿಯಾದಲ್ಲಿ ಹೇಳ್ತೀನಿ. ನಾನು ನಿಮ್ಗೆ ಹೇಳೋದಂತ ಅವಶ್ಯಕತೆ ಇಲ್ಲ. ನಿಮ್ ಕೆಲಸ ಏನೈತೆ ತಟ ಮಾತಾಡ್ರಿ. ನೀವು ನಿಮ್ ಕೆಲಸ ಏನೈತೆ? ನಮ್ ಕೆಲಸ ನಮ್ದು. ನಿಮ್ ಕೆಲಸ ಏನೈತೆ ಹೇಳ್ರಿ ಫಸ್ಟ್. ಪಬ್ಲಿಕ್ ಕೆಲಸ ಇದು, ಪಬ್ಲಿಕ್ ಆಫೀಸ್ ಇದು. ನಿಮ್ದೆಲ್ಲ ತೋರಿಸ್ರಿ. ನಿಮ್ ಕೆಲಸ ಏನೈತೆ ತೋರಿಸ್ರಿ. ಪಬ್ಲಿಕ್ ಆಫೀಸರ್ ನಿಮ್ದೆಲ್ಲ ಕೆಲಸ ಬರಬೇಡ್ರಿ. ಪಬ್ಲಿಕ್ ಆಫೀಸ್ ಇದು. ನನ್ನ ಜೋಡಿ ಯಾಕೆ ಮಾತಾಡ್ತೀರಿ? ನಿಮ್ ಕೆಲಸ ಏನೈತೆ ನೀವು ಫೋರ್ಸ್ ಬಿಲ್ ಮಾಡಿ ನೀವು ಅದನ್ನ ನಮ್ಮ ಸಾಹೇಬರಿಗೆ ಹೇಳ್ರಿ. ಕಳೆದ್ರೆ ಯಾರು ಕೇಳ್ತಾರೆ ಅದಕ್ಕೆ? ಯಾರು ನೀವು ಕೇಳಬೇಡ ಸರ್. ಸಾಹೇಬರು ಕೇಳ್ತಾರೆ. ಯಾರು ಕೇಳ್ತಾರ? ನಮ್ಮ ಕೇಳ್ಬೇಡ್ರಿ. ನಾವು ಪಬ್ಲಿಕ್ ಕೇಳ್ಯಾಕ ಪವರ್ ಇದೆ. ಯಾರಿಗೆ? ನಿಮ್ದು ಏನು ಕೆಲಸ ತೋರಿಸ್ರಿ. ನೀವು ಯಾವ್ದು ಕಚೇರಿ ಒಳಗೆ ಗಲಾಟೆ ಮಾಡ್ತಾ ಇರೋದು ಫಸ್ಟ್ ತಪ್ಪು. ಯಾವ್ದು ನಾ ಗಲಾಟೆ ಮಾಡಿಲ್ಲ, ಮಾಡ್ತಾ ಇದ್ದೀರಿ. ಒಬ್ಬ ಎಂಪ್ಲಾಯಿಗೆ ಇಲ್ಲಿ ಬೇಯಾಕತ್ತೀರಿ. ಎಂಪ್ಲಾಯ್ ಬೇಯಾಕತ್ತೀರಿ. ಜಾತಿ ಮೇಲೆ ಬೇಯಾಕತ್ತೀರಿ. ಎಂಪ್ಲಾಯ್ ನೀವು ಜಾತಿ ಮೇಲೆ ಬೇಯ್ತೀರಿ ಸರ. ಬೇಯ್ರಿ. ಜಾತಿ ಮೇಲೆ ಬೇದಿಯಲ್ಲ. ನೀವು ಯಾವ ಜಾತಿ ಬೇಯಾಕತ್ತೀರಿ? ನೀವು ಕಚೇರಿ ಅಲ್ಲ, ಕಚೇರಿಗೆ ಉದ್ದೇಶಪೂರ್ವಕವಾಗಿ ಬಂದಿರಿ. ಜಗಳ ಮಾಡ್ಬೇಕಂತ ಉದ್ದೇಶಪೂರ್ವಕ ಬಂದು ಇಲ್ಲಿ ಒಬ್ಬ ಜಾತಿ ಮೇಲೆ ಬೇಯಾಕತ್ತೀರಿ. ಜಾತಿ ಯಾವ ಜಾತಿ ಅನ್ನೋದು ಬಂದ ನೀವು ಕಚೇರಿಗೆ ಉದ್ದೇಶಪೂರ್ವಕ ನಿಮ್ ಕೆಲಸನೇ ಏನಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ ಕೆಲಸ ಏನಿಲ್ಲ. ಏನ್ ತೋರಿಸ್ರಿ ಚೀಟಿ ತೋರಿಸ್ರಿ. ಉದ್ದೇಶಪೂರ್ವಕವಾಗಿ ಜಗಳ ಮಾಡಕಂತ ಬಂದಿರಿ. ಜಗಳ ಮಾಡಕಂತ ಬಂದಿಲ್ಲ ನಾವು. ಬಂದಿರಿ. ಬ್ಯಾರೆದವ್ರಿಗೆ ಹೆದರ್ಸ್ತಾಗ ನಮಗೆ ಹೆದರ್ಸ್ತಾಗ ಆಯ್ತು. ಮತ್ತೆ ಕಿಲಿ ನಿಮ್ಗೆ ಏನ್ ಸಂಬಂಧ ಅದ? ನಿಮ್ ಕೆಲಸ ಏನೈತೆ ಅಷ್ಟೇ ಹೇಳ್ರಿ. ಅದನ್ನ ಯಾಕೆ ಮಾತಾಡತ್ತೀರಿ? ಎಷ್ಟು ಬಂದಿದ್ದೀರಾ ಪಬ್ಲಿಕ್? ನೀವೇನಿದ್ರೆ ಎಷ್ಟು ದಿನ ಸರ್? ಅವ್ರು ಕೇಳ್ರಿ. ಯಾರು ಕಾರ್ಡ್ ನನ್ನ ಕಡೆ ಐತೆ ಅರ್ಜಿ ನನ್ ಕೇಳ್ತಾರ. ನಿಮ್ ಕೇಳ್ತಾರಲ್ಲ. ನೀವು ಯಾಕೆ ಕಾರ್ಡ್ ಚಾವಿ ಇಸ್ಕೊಂತೀರಾ? ಯಾರು ನೀವು? ಯಾರು ನೀವು? ಯಾರು ಸರ್? ಕಸ್ಟೋಡಿಯನ್ ಯಾರ್ರಿ? ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಅವಾಜ್ ಹಾಕಿಲ್ಲ. ಮತ್ತೆ ನೀವೇನ್ ಮಾಡತ್ತೀರಿ? ನೀವೇನ್ ಮಾಡತ್ತೀರಿ? ಚಾವಿ ಎಲ್ಲರೂ ನನ್ನ ಕಡೆ ಇರ್ಲಿ ಅಂತ ಇಟ್ಕೊಂಡು ಹೋದ್ರೆ ಯಾರು? ಒಂದು ಅಪ್ಲಿಕೇಶನ್ ಕೊಡ್ರಿ. ನೀನ್ ಬಂದು ಕಚೇರಿ ಒಳಗೆ ಬಂದು ಗಲಾಟೆ ಮಾಡೋದಲ್ಲ. ಅಪ್ಲಿಕೇಶನ್ ಮಾಡಿಲ್ಲ ನಾನು. ಮತ್ತೆ ಮಾಡತ್ತೀರಿ. ನೀವು ಈಗ ಒಬ್ಬ ಎಂಪ್ಲಾಯ್ ಬೇಕತ್ತಿಲ್ಲ ನಾವು. ಮತ್ತೆ ನೀವು ಏನ್ ಮಾಡತ್ತೀರಿ? ನಿಮ್ದು ಅರ್ಜಿ ಇಲ್ಲ, ಏನಿಲ್ಲ. ಮತ್ತೆ ಏನ್ ಮಾಡತ್ತೀರಿ? ಪಾಯಿಂಟ್ ರಿಕಾರ್ಡ್ ಮಾಡಿ ಅದ್ರಲ್ಲಿ ಯಾವ್ದಾರ ಒಂದು ಬೇಯ್ದಿದ್ ಒಂದು ಶಬ್ದ ತೊಳಿ. ಮತ್ತೆ ನೀವು ಕೇಳೋದೇ ತಪ್ಪಲ್ಲ. ನಿಮ್ದು ಅರ್ಜಿನೇ ಇಲ್ಲ ಮೇಲೆ ಇಲ್ಲಿ ಕೇಳೋದ್ರ ಅರ್ಜಿ ಇಲ್ಲ.
ಪಿಟಿ ಸೀಟ್ ಕೇಳಾಕತ್ತಿಲ್ಲ, ಸರ್ವೆ ಕೇಳಾಕತ್ತಿಲ್ಲ. ನಮ್ಮ ಸೀಟು 6 ತಿಂಗಳ ಹಿಂದೆ ಅರ್ಜಿ ಕೊಟ್ಟಿದ್ದದ, ನಿಮ್ ಕೈಯಾಗ ಕೊಟ್ಟಿದ್ದತಿ, ನೀವೇ ರೊಕ್ಕ ತಗೊಂಡಿದ್ರಿ, ಅದ್ ಇನ್ನೂ ಸೀಟ್ ಸಿಕ್ಕಿಲ್ಲ. ಹೋಲ್ ಬಿಡು, ಇನ್ನೊಂದು ಬಿಟ್ಟಿದ್ದೇವೆ. ಅದೇ ತೋರ್ಸಿ ಸರ್, ನನ್ನ ಕಡೆ ಕೊಟ್ಟದ ರಶೀದಿ ತೋರ್ಸ್ರಿ. ಕಲ್ಗಡಿಗೆ ನೋಡಿ ಮೆಜರ್ಮೆಂಟ್ ಇದೆ, ನನ್ನ ಮೆಜರ್ಮೆಂಟ್ ಮೇಲೆ ಇದೆ, ನೋಡಪ್ಪ ನೀ ತೆಗೆದು ತೋರ್ಸ್ರಿ. ಎಲ್ಲಿ ರಶೀದಿ ತೋರ್ಸಿ. ಈ ಫಸ್ಟೇ ಬಂದಿದ್ದೆ, ನಾ ಕೊಟ್ಟಿಲ್ಲ ಅಂದ್ರೆ ಆಫೀಸರ್ಗೆ ಹೇಳ್ರಿ. ಫಸ್ಟೇ ಬಂದಿದ್ದೇನು? ನಾ ಕೊಟ್ಟಿಲ್ಲ ಅಂದ್ರೆ ಆಫೀಸರ್ಗೆ ಹೇಳ್ರಿ ಸರ್. ಫಸ್ಟೇ ಬಂದಿದ್ದ ಅಂದ್ರೆ ನಾ ಕೊಟ್ಟಿಲ್ಲ ಅಂದ್ರೆ ನೀವು ಉದ್ದೇಶಪೂರ್ವಕ ಜಗಳಕ್ಕೆ ಬಂದಿರಿ. ಬಂದಿಲ್ಲ ನಿಮ್ ಯಾಕೆ ನೀವು ರೂಲ್ಸ್ ಯಾಕೆ ಮಾತಾಡ್ತೀರಿ? ಸರ್ವೆ ಸಂಬಂಧಪಟ್ಟಿದ್ದ ಚೇರ್ ಎಲ್ಲಿದೆ? ನನ್ನ ಚೇರ್ ಅನ್ನ ರಿಕಾರ್ಡ್ಸ್ ಹೋಗಕ್ ಬರ್ಲೇಬೇಕಿಲ್ಲ. ಬರೀ ಬೇಡ ಅನ್ನಂಗಿಲ್ಲ, ರಿಕಾರ್ಡ್ ಹೋಗಕ್ ಒಂದ್ ಮೆಥಡ್ ಇದೆ. ಏನಿದೆ ಮೆಥಡ್ ಇರ್ತೈತಿ. ನಿಮ್ಮ ಹತ್ರ ಏನ್ ಅರ್ಜಿ ಇರ್ತಾವ, ಯಾವ ಇರ್ತಾವ, ಯಾವ ಸರ್ವೆ ನಂಬರ್ ಕಡೆ ಇರ್ತವೆ, ಯಾವನ್ ತೊಗೊಂಡೋಗಿರ್ತವೆ ಅಂತ ರಿಕಾರ್ಡ್ ಮಾಡ್ಬೇಕು. ನೀವು ರಿಕಾರ್ಡ್ ಮಾಡಿ ಬುಕ್ ನಲ್ಲಿ ಬರೋದು, ಇಂತ ಇಷ್ಟು ಶೀಟ್ ನಾ ತೊಗೊಂಡೋಗಿದ್ದೇನೆ. ಆಫೀಸರ್ ಹೇಳ್ರಿ ಸರ್, ಇಲ್ಲಿ ಬಂದು ಗಲಾಟೆ ಮಾಡೋದಿಲ್ಲ. ಗಲಾಟೆ ಮಾಡೋದಿಲ್ಲ, ನೀವು ಗಲಾಟೆ ಮಾಡ್ತಾ ಇದ್ರಿ. ಇಲ್ಲಿ ಗಲಾಟೆ ಮಾಡೋದಿಲ್ಲ, ಗಲಾಟೆ ಪ್ರಶ್ನೆ ಬಂದಿಲ್ಲ. ಸಮಸ್ಯೆ ಆಗುತ್ತೆ. ಬಾಗ್ಲಿ ನೌಕರಿಗೆ ಹರಾಸ್ಮೆಂಟ್ ಮಾಡತ್ತಪ್ಪ. ನೀವು ಹರಾಸ್ಮೆಂಟ್ ಮಾಡಕತ್ತಿಲ್ಲ. ಏನು ಗೊತ್ತಿಲ್ಲ, ನಿಮ್ದು ಏನ್ ಕೆಲಸ ಅಂತ ನಿಮ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಬಂದು ಮಾತಾಡ್ತಾರಲ್ಲ ಯಾರಿಗೆ? ನಾವು ಪಬ್ಲಿಕ್ ಸರ್ ಹಂಗ ತಗೊಳಕ್ ನಾ ಎಂಪ್ಲಾಯ್ ರೀ, ಇಲ್ಲಿ ಕಳ್ಳಲ್ಲ ಎಂಪ್ಲಾಯ್. ನಾನು ಆಸ್ ಎಂಪ್ಲಾಯ್ ರಿಕಾರ್ಡ್ ಮಾಡ್ಕೊಂಡು ರಿಜಿಸ್ಟರ್ ಒಳಗೆ ಬರ್ದೋಗ್ತೀರಿ ನೀವು. ಹೊರಗೆ ಹೋಗ್ತದ ಅದು. ಯಾರಿಗೆ? ಪ್ರೈವೇಟ್ದವ್ರಿಗೆ ಹೇಳ್ರಿ, ಪ್ರೈವೇಟ್ದವ್ರದಾರ ಇಲ್ಲಿ ಅವ್ರಿಗೆ ಹೇಳ್ರಿ. ಪ್ರೈವೇಟ್ದವ್ರದಾರ ಅವ್ರಿಗೆ ಹೇಳ್ರಿ. ಪ್ರೈವೇಟ್ ಈಗ ನೀವು ಪ್ರೈವೇಟ್ ಕಡೆ ಚಾವಿ ಐತೆ ಅಂದ್ರೆ ನೋಡ್ರಿ, ನಿಮ್ ಮುಂದೆ ಹೇಳ್ತೀನಿ ನೋಡ್ರಿ. ನಿಮ್ಗೆ ನಾಲೆಜ್ ಇದೆ ಯಾರ ಕಡೆ ಇದೆ ಅಂತ? ನಾ ಹೇಳಿದಿಲ್ಲ, ಆಫೀಸರ್ ಗಮನಕ್ಕೆ ತಂದಿಲ್ಲ. ಎಲ್ಲಿ ತಂದಿಲ್ಲ ಆಫೀಸರ್ ಗಮನಕ್ಕೆ? ಕೇಳಿ ನೋಡ್ರಿ. ನೀವು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಅಂತ ಹೇಳ್ತೀರಿ ಬಸ್ಸು. ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದು ಕರ್ತವ್ಯ ನಿಮ್ಗೆ ನಾಲೆಜ್ ಬಂತಂದ್ರ ಇಮಿಡಿಯೇಟ್ ಕಂಪ್ಲೀಟ್ ಮಾಡ್ಬೇಕು. ಮಾಡೇವ್ರಿ ನಾವು ಮಾಡೇವ್ ಅಂತ ಹೇಳ್ತೀವಿ ಆಫೀಸರ್ಗೆ. ಅವ್ರ ಕಡೆ ಐತೆ ಅಂತ ನೀವು ತೊಗೊಳೋದಲ್ಲ, ತಗೊಂತೀರಾ? ತೋರಿ ಬೇಡ ಅನ್ನಂಗಲ್ಲ. ಅದು ನನಗೆ ಆಫೀಸರ್ಗೆ ಅವ್ರು ಹೇಳ್ತಾರ ಬಸ್ಸು ಕಡೆ ಒಂದು ಕಿಲಿ ಐತೆ ಅಂತ ಹೇಳಿ, ಅವ್ರು ತಗೋಬೇಡ ಅಂತ ಹೇಳಿ ಒಂದು ಆದೇಶ ಮಾಡಿದ್ರೆ ನಾ ಕೊಟ್ಬಿಡ್ತೀನಿ ವಾಪಸ್. ಅದ್ರಾಗ ಏನೈತಿ, ನಾವು ನಮ್ದು ಇಂಟರ್ನಲ್. ನಿಮಗೆ ಯಾಕೆ ಬೇಕಾಗಿತ್ತು ಅಂತ? ಯಾವ್ದು? ಅದು ನಿಮಗೆ ಯಾಕೆ ಬೇಕಂತ? ಸೀಟ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರ ಮೇಲೆ? ಅದು ಪ್ರಾಬ್ಲಮ್ ಸರ್, ಸಾಹೇಬ್ರಿಗೆ ಹೇಳ್ರಿ ಸರ್. ನಿಮ್ ಪ್ರಾಬ್ಲಮ್ ಏನಿತ್ತಲ್ಲ ಸಾಹೇಬ್ರಿಗೆ ಹೇಳ್ರಿ. ನಾನು 2 ದಿವಸ ಆತ ನಾ ಕೊಟ್ಟಿಲ್ಲ ಅಂತೇಳಿ ಹೇಳಿ ಹಿಂಗೆ ಹೇಳ್ರಿ. ಅದು ಬಟ್ ಬಂದ್ ನೀ ಕಿಲಿ ತಗೋಬೇಡ, ನೀ ಕಿಲಿ ತಗೋಬೇಡ. ಕಸ್ಟೋಡಿಯನ್ ಅಂತ ಇರ್ತದೆ ಸರ್. ಅದು ನಾವೇನ್ ಯಾವ ಕಾರ್ಡ್ ತೆಗಿತಲ್ಲ, ನಾವೇನ್ ಕಾರ್ಡ್ ತೆಗಿತಲ್ಲ. ನನಗೂ ಜಿಮ್ಮೆದಾರಿ ಐತ್ರಿ. ನನಗೂ ಪಬ್ಲಿಕ್ ಉತ್ತಾರಕ್ಕೆ ಅರ್ಜಿ ಕೊಟ್ಟಿರ್ತಾರ, ನಾನು ಕೇಳಿ ಮಾಡ್ಲೇಬೇಕು. ನೀವು ಮಾಡ್ರಿ, ಮತ್ತೆ ನಿಮ್ ಡ್ಯೂಟಿ ನೀವು ಮಾಡ್ಲೇಬೇಕು. ಮತ್ತೆ ನೀವ್ ಯಾಕೆ ಹೇಳತ್ತೀರಿ? ಮಾಡ್ಬೇಕ, ಆದ್ರೆ ಆ ಡ್ಯೂಟಿ ದುರುಪಯೋಗ ಆಗಬಾರ್ದ. ನಾವೇನ್ ದುರುಪಯೋಗ ಸರ್, ನಮ್ಮ ಮನ್ಯಾಗ ಏನಿಲ್ಲ. ನಾವೇನ್ ಕೇಳ್ರಲ್ಲ ಸರ್, ನಾವೇನ್ ಕೇಳ್ರಲ್ಲ ಎಂಪ್ಲಾಯಿ. ನಿಮ್ ಪ್ರಾಬ್ಲಮ್ ಆದಾಗ ನಿಮ್ ಪರವಾಗಿ ನಿಂತು ಮಾತಾಡೇವಿ. ಇಲ್ಲಿ ಯಾರ ಪರವಾಗಿ ಆಗ್ಲಿ, ಇಲ್ಲಿ ಏನಾಗೈತೆ ಅಂದ್ರೆ ನಂದ ಸರ್ ಯಾರು ಕೊಟ್ಟಿಲ್ಲ ಅವ್ರ ಬಗ್ಗೆ ಹೋಗಿ ಹೇಳ್ರಿ ನೀವು. ಅದು ಬಿಟ್ಟು ಒಬ್ರಿಗೆ ಬಂದು ನೀವು ಕಿಲಿ ಇಟ್ಕೋಬೇಡ್ರಿ, ನೀವು ಕಿಲಿ ತೆಗಿಬೇಡ್ರಿ. ಒಬ್ಬ ಎಂಪ್ಲಾಯ್ ಅನ್ನೋದು ನೀವು ತಪ್ಪಾಗ್ತದೆ. ಕಿಲಿ ತೆಗಿಬೇಡ ಅಂತ ಹೇಳಿಲ್ಲ. ಯಾರು ನೀವು ಅದನ್ನ ಆಫೀಸರ್ ಕೇಳ್ರಿ ಸರ್. ಆಫೀಸರ್ ಕೇಳ್ರಿ, ಆಫೀಸರ್ ಕೇಳ್ರಿ ನೀವು. ಅದು ಬಿಟ್ಟು ಸರ್, ಅದು ಬಿಟ್ಟು ಒಬ್ಬ ಬಸ್ಸಿಗೆ ಬಂದು ಟಾರ್ಗೆಟ್ ಮಾಡಿ ಮಾತಾಡೋದಲ್ಲ. ನೀವು ನನ್ನ ಜೋಡಿ ಜಗಳ ಆಡ್ತೀರಿ, ಮತ್ತೆ ಯಾರ ಜೋಡಿ ಜಗಳ ಆಡ್ತೀರಿ? ಚಾವಿನ ಇಟ್ಕೊಂತ ಎಲ್ಲ ಬರಾಬರ ಚಾವಿ ತಗೊಂಡ್ಬಿಟ್ಟು ಅದರಿ ಅವ ಯಾಕೆ ಇಟ್ಕೊಂಡಾರೆ? ಅವ ಯಾಕೆ ಇಟ್ಕೊಂಡಾನ ಸರ್ ಅಂತ ಮೇಡಮ್ ಕೇಳ್ರಿ. ಮೇಡಮ್ ಕೇಳ್ರಿ, ಕೇಳ್ರಿ. ಅವ್ರ ಮುಂದೆ ಇಟ್ಕೊಂಡಿನಲ್ರಿ, ಅವ್ರ ಮುಂದೆ ಇಟ್ಕೊಂಡಿಲ್ಲ. ನೀವು ಯಾಕೆ ವಾದ ಮಾಡತ್ತೀರಿ? ನಿಮ್ಗೆ ಏನ್ ತ್ರಾಸ ಆಗತ್ತೆ? ಏನಾಗ್ತದೆ? ಅಲ್ಲ ನಿಮಗೆ ಯಾಕೆ ಟೆನ್ಷನ್ ಆಗತ್ತೆ ಅನ್ನೋದು ನನಗೆ ಗೊತ್ತಾಗ್ತಲ್ಲ. ಪ್ರಶ್ನೆ ಅಂತಿಲ್ಲ ಇಲ್ಲಿ. ಮತ್ತೆ ನಿಮ್ಗೆ ಕಿಲಿಬೇಕು. ಅಲ್ಲ ನಿಮ್ ಕಿಲಿಬೇಕು ಸರ್. ಇದ್ರೆ ನಾವೇನ್ ಮಾಡ್ಲಿ ಸರ್? ಇದ್ರೆ ಏನ್ ಮಾಡ್ಲಿ? ಡಾಕ್ಯುಮೆಂಟ್ ಇಲ್ಲಿ ಇದಾವು. ನಾವೇನ್ ಸರ್ ಪಬ್ಲಿಕ್ ಇಂಟ್ರೆಸ್ಟ್ ಬರ್ತೀವಿ. ಬಂದಾರೆ 3 ದಿವಸ ಆತ ಹೇಳಕತ್ತಿ. ನಾ ಬಂದಿದ್ದು ಅದಕ್ಕೆ. ಸೀಟ್ ಈಗ ಪಬ್ಲಿಕ್ ಬರ್ಲಿ ಅಂತಂದ್ರ ಈಗ ನೀನ ಅಂತೀಯ ಒಂದ ವಿಷಯ ಮಾಡಿ. ಈಗ ನನ್ನ ಕೇಳ್ತಾರ್ರಿ, ಯಾಕೆ ಕಸ್ಟೋಡಿಯನ್ ಇದ್ರೆ ಅವ್ರು ಕಳೆಯಲ್ಲ? ಅವ್ರು ಕಳೆಯಲ್ಲ, ಎಲ್ಲಾರು ಕಳಿತಾರ. ಜವಾಬ್ದಾರಿ ಈಗ ಬಂದ್ರಲ್ಲ ಸರ್, ಜವಾಬ್ದಾರಿ ಇಲ್ಲ ಐತಿ. ಬುಕ್ನೇ ಬರ್ದೋಗ್ತೀವಿ ನಾವು ಬುಕ್ನ ರಿಜಿಸ್ಟರ್ ಎಂಟ್ರಿ ಮಾಡೋಗ್ತೀವಿ. ಪ್ರತಿಯೊಂದು ಕಾರ್ಡ್ ತಕೊಂಡ್ರೆ ಎಂಟ್ರಿ ಮಾಡೋಗ್ತೀವಿ. ಮತ್ತೆ ಮತ್ತೆ ಒಂದ್ ಮಾಡಿದ್ರೆ ಇವ್ರದ್ದು ಈಗ ಅಂತೀರಿ ಕಾರ್ಡ್ ನಂದು ಹೋಗೈತಂದಾಗ ಯಾವ ಸರ್ವೆ ಮೇಲೆ ಎಷ್ಟು ದಿನ ಹೊರಗೆ, ಇವತ್ತು ಎಷ್ಟು ಹೊರಗೆ ಹೋದು ಕಾರ್ಡು, ಎಷ್ಟು ಒಳಗೆ ಬಂದು ಕಾರ್ಡು ಅನ್ನೋದು ರಿಜಿಸ್ಟರ್ ನೋಡ್ಕೊಂಡು ಎಲ್ಲಿ ಹೋಗೈತೆ ಅಂತ ನೋಡ್ಲಕ್ ಬರ್ತದಿಲ್ಲ ನಿಮ್ಗೆ ಸರ್. ಅದನ್ನ ಅವ್ರು ಕೇಳ್ತಾರ, ಅದು ನಮ್ಮ ಇಂಟರ್ನಲ್ ಮ್ಯಾಟರ್ ಸರ್. ನಿಮ್ಗೆ ಅವಶ್ಯಕತೆ ಇಲ್ಲ. ನಿಮ್ದು ಕಳೆದತ್ತಂದ್ರೆ ಮಾಡ್ತಾರೆ. ಇವ್ರು ಸಿಗೋದು ಮೂರು ದಿನ ನನ್ನ ಜೋಡಿ ವಾದ ಮಾಡೋ ತಪ್ಪಲ್ಲ. ನೀವು ಹೇಳ್ರಿ ಸರ್, ನಿಮ್ಗೆ ಯಾರ ಹೇಳ್ಕೊಟ್ರ ನೀವು ಬಂದು ವಾದ ಮಾಡತ್ತೀರಿ? ನೀವು ಬಿಡ್ರಿ ಸರ್, ಇವ್ ಬಿಡ್ರಿ. ಎಲ್ಲಾರು ಅಷ್ಟೇ ನಾವು ನೋಡ್ಕೊಡ್ತಾರ. ನೀವು ನೋಡ್ರಿ ನನ್ನ ಜೋಡಿ ಯಾಕೆ ವಾದ ಮಾಡತ್ತೀರಿ? ನೀವು ನಾ ಕಿಲಿ ಮುಟ್ಟಿದ್ ನಿಮ್ಗೆ ಯಾಕೆ ತ್ರಾಸ ಆತ? ಕಿಲಿ ಮುಟ್ಟಿಲ್ಲ, ಕಿಲಿ ಕಿಸಿ ಇಟ್ಕೊಂಡ್ರಿ ನೀವು. ನಿಮ್ಗೆ ಯಾಕೆ ತ್ರಾಸ ಆಗ್ತದೆ? ನಮ್ಮ ಈಗ ಪಬ್ಲಿಕ್ ಆಫೀಸ್ ನಾ ಕಳ್ಳ ಯಾರಂದ್ರೆ ಕಳ್ಳ ಅಂತ ನೀವು ಹೇಳಿದಾಗ ಮತ್ತೆ ಕಿಲಿ ಹಾಕಿ ನೀವು ಅಂದಿದ್ದು ನಾವು ಕಿಡಿ ತಪ್ಪ. ಕಸ್ಟೋಡಿಯನ್ ನಾನು ಅಂತ ಹೇಳ್ತೀನಿ. ಯಾವುದು? ನಾನು ಇಟ್ಕೊಂಡಿ ನೋಡ್ರಿ. ಆಯ್ತಾ? ಮತ್ತೆ ಇನ್ನೇನು ನಿಮ್ಗೆ ಯಾಕೆ ತ್ರಾಸ ಆಗತೈತಿ? ಇಟ್ಕೊಂಡಿ ನೋಡ್ರಿ. ನಿಮ್ಗೆ ಏನು ಗೊತ್ತೇ ಇಲ್ಲ, ಅರ್ಧಂಬರ್ಧ ಗೊತ್ತಿಲ್ಲ. ಕಸ್ಟೋಡಿಯನ್ ಯಾರು ಇರ್ತಾರ ಅವ್ರ ಕಡೆ ಇದ್ದೇ ಇರ್ತಾವ. ಅದೇ ರೀ ಇಟ್ಕೊಂಡಿ ನೋಡ್ರಿ. ನನಗೆ
ನಿಮ್ಗೆ ಯಾಕೆ ತ್ರಾಸ ಆಗತೈತಿ? ನಿಮ್ ಕೆಲಸ ಸಿಕ್ಕಿಲ್ಲ ಆಫೀಸರ್ ಬೆಟ್ಟಾರಿ ಸರ್. ಸುಮ್ನ ಯಾರ ಹೇಳ್ತಾರಂತೆ ಕೇಳ್ಬಿಟ್ಟು ಮಾತಾಡೋದಲ್ಲ. ಹೇಳ ಪ್ರಶ್ನೆ ಇಲ್ಲ. ಏನ್ ಪ್ರಶ್ನೆ ಬರ್ತೈತಿ? ಸಿಕ್ಕಿಲ್ಲ ಅಂದ್ರೆ ಯಾವ ಕಳ್ತಾನ ಕೇಳ್ರಿ. ಅದು ಬಿಟ್ಟು ಬಸ್ ಈಗ ಬರಾಕ್ ಇದು 6 ತಿಂಗಳಾಯ್ತು ಆಫೀಸಿಗೆ. ನಾವು 30 ವರ್ಷ ಆಯ್ತು ಈ ಆಫೀಸಿನಾಗ ಇಲ್ಲಾರದನ್ನ 6 ವರ್ಷ ಏನ್ ಡಿಸ್ಟರ್ಬ್ ಆಗಿತ್ತಂದ್ರೆ 6 ವರ್ಷ ಚಲವಾಗೈತಿ. ಅದು ನೀವು ಆಫೀಸರ್ ಕೇಳ್ರಿ ಸರ್. ಆಫೀಸರ್ ಕೇಳೋ ಪ್ರಶ್ನೆ ಎಲ್ಲ ರೀ ಇದು. ನಾವೀಗ ಇಲ್ಲಿ ಬಂದ ಹೊತ್ನಾಗ ಪಬ್ಲಿಕ್ ಎನಿ ಟೈಮ್ ಯಾರ್ದಾರ್ದ ಕೇಳ್ಬೋದು. ಎಲ್ಲ ಆಫೀಸರ್ ಹೆಡ್ ಆಫೀಸರ್ DC ಹೋಗಕ್ಕಾಗಲ್ಲ, DDLR ಹೋಗಕ್ಕಾಗಲ್ಲ. ಒಬ್ಬರಿಗೆಲ್ಲ ಎಲ್ಲರಿಗೂ ನಾ ಏನ್ ಹೇಳ್ತಾ ಇದ್ದೀನಿ, ಯಾರ ಜವಾಬ್ದಾರಿ? ಈ ಸರ್ವೇದರ್ ಜವಾಬ್ದಾರಿ ಸಂಬಂಧಪಟ್ಟ ಭೂಮಾಪಕರ ಜವಾಬ್ದಾರಿ ಸರ್. ಅದಕ್ಕೆ ಆಗಲ್ಲ ಏನ್ ಹೇಳಿದ್ದೇನೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಎಲ್ಲಾರು ಕೂಡ ಹುಡುಕ್ತಿವಿ. ಅದ್ರಾಗ ಅವ್ರ ಕಡೆ ಇದ್ದಿದ್ದು ನೀವು ಕಸ್ಟಡಿ ಇರ್ತಾರ, ಇಲ್ಲ ಸರ್ವೇದರ್ ಇರ್ತಾರ. ಯಾವ್ದೋ ಕಾರ್ಡ್ ಕಳೀತ ಅಂದ್ರೆ ಸರ್ವೇದರ್ ಜವಾಬ್ದಾರಿ ಸರ. ಎಲ್ಲಾರು ಜಿಮ್ಮೇದಾರಿ. ನಾವು ನೋಡ್ರಿ ಬಸ್ ಕೊಟ್ಟಿವಿ ಅಲ್ಲಿ ಐತ್ ನೋಡ್ರಿ ಅಂತ ಹೇಳ್ತಾರ. ನಾವು ಎಲ್ಲಾರು ಜಿಮ್ಮೇದಾರಿನ ನೌಕರ ಎಲ್ಲಾರು ಜಿಮ್ಮೇದಾರಿ. ಎಲ್ಲಾರು ಇರಲ್ಲ. ಹೆಂಗ್ ಹೇಳ್ತೀರಿ? ನಾವು ಉದಾಹರಣೆ ಬರ್ದಿರ್ತೀನಿಲ್ಲ, ಉದಾಹರಣೆ ಬರ್ದಿರ್ತೀನಿ. ಬಸ್ ಒಂದೇ ನಿಮಿಷ ತಡಿಯೋ. ನೀನು ಸಹಿ ಮಾಡಿ ತಗೊಂಡು ಕಾರ್ಡ್ ಹೋಗಿತ್ತು, ಕಾರ್ಡ್ ಮಿಸ್ಟೇಕ್ ಆದ್ರೆ ನೀ ಜವಾಬ್ದಾರಿ ಸರ್. ಹಂಗ ಹೋದಾಗ ನಾವು ತಂದು ಕೊಟ್ಟಿರ್ತೀವಿ. ಉತ್ತಾರ ಸಹಿ ಯಾರು ಮಾಡ್ತಾರ? ಅದ ಮಿಸ್ಟೇಕ್. ಉತ್ತಾರ ಯಾರು ಸಹಿ ಮಾಡ್ತಾರ? ನಾವು ಮಾಡಿದ ಉತ್ತಾರ ಯಾರು ಸಹಿ ಮಾಡ್ತಾರ? ಯಾರು ಮಾಡ್ತಾರ? ಇವ್ರ ಮಾಡ್ತಾರ. ಮತ್ತೆ ಅವರ ಜವಾಬ್ದಾರಿ ಅವಾಗ 100%. ಹೆಂಗ್ ಜವಾಬ್ದಾರಿ? ನಾವು ಒರಿಜಿನಲ್ ನೋಡ್ದ ಮಾಡ್ತಾರ. ಒರಿಜಿನಲ್ ನೋಡೇ ಮಾಡ್ತಾರ. ಒರಿಜಿನಲ್ ಕೊಟ್ಟು ಕಳಿಸಿರ್ತೀವಲ್ಲ ನಾವು. ಮತ್ತೆ ಅದೆಲ್ಲ ಸೀಟ್? ಮತ್ತೆ ಅಲ್ರಿ ಸೀಟ್ ಅದು ಒರಿಜಿನಲ್ ನೋಡೇ ಮಾಡ್ತಾರಲ್ಲ. ಅದನ್ನ ನೋಡಿ ಮಾಡ್ತಾರ. ಅದಕ್ಕೆ ಜವಾಬ್ದಾರಿ ಅವ್ರ ಕಡೆ ಕಸ್ಟಡಿಯನ್ನ ಯಾರು? ನಾವು ಮಾಡಿದ ಮೇಲೆ ಎಲ್ಲಿ ಬರ್ತಾವ್ರಿ ಸೈನಿಗೆ? ಅದನ್ನ ಬಿಟ್ಟು ಎಲ್ಲರ ಕಡೆ ಹೇಳಿದ್ರೆ ಪೂರ ಮಾತಾಡ್ರಿ. ಕೇಳ್ರಿ ನೀವು ಮಾಡಿ. ನಾ ಹೇಳ ಪೂರ ಹೂನ್ರಿ. ಒಂದ್ ಮಾತ್ರ ಕೇಳ್ರಿ. ನಾವ್ ಮಾಡಿದ್ಮೇಲೆ ಸೈನಿಗೆ ಎಲ್ಲಿ ಬರ್ತಾ? ಯಾವ್ದು ಸೈನ್ ಮಾಡ್ಸಕ್ಕೆ ನೋಟ್ ಮಾಡಿರ್ತೀರಿ? ಒರಿಜಿನಲ್ ರೆಕಾರ್ಡ್ ನೋಡೇ ಮಾಡಿರ್ತೀನಿ. ನೀವು ಸೈನಿಗೆ ಎಲ್ಲಿ ಬರ್ತೀರಿ? ನೀವು ರೈಟರ್ ಸೈನಿಗೆ ಮತ್ತೆ ರೈಟರ್ ನೋಡಾದ್ಮೇಲೆ ನೀವು ಕಾರ್ಡ್ ಇಸ್ಕೊಂಡ್ರಿ. ಕಾರ್ಡ್ ಇಸ್ಕೊಂಡ್ ರೈಟ್ ಮಾಡಿದ್ರಿ. ರೈಟ್ ಮಾಡಿ ಇನ್ಕ್ಲೂಡಿಂಗ್ ಕಾರ್ಡ್ ಕೊಟ್ರಿ. ಕಾರ್ಡ್ ಕೊಟ್ಬಿಟ್ಟು ಎಂಟ್ರಿ ಮಾಡಿದ್ರಿ. ಏನ್ ಎಂಟ್ರಿ? ಅಲ್ರಿ ಎಂಟ್ರಿ ಅಲ್ರಿ ಬಿಟ್ರಿ. ನಾ ಹೇಳ್ತೀನಿ ಕೇಳ್ರಿ. ನಮ್ದು ಇಂಟರ್ನಲ್ ಬಿಟ್ಬಿಡ್ರಿ ನಿಮ್ಗೆ. ನಿಮ್ಮ ಎಂಟ್ರಲ್ಲಿ ನೀವು ತಿಳ್ಕೊಂಡಂಗಿರಲ್ಲ ಅದು ಕಾನೂನು. ಅಲ್ರಿ ಸರ್, ನಾವು ಉತ್ತಾರ ಮಾಡಿದ ಸೈನಿಗೆ ಎಲ್ಲಿ ಬರ್ತಾರ್ರಿ? ಎಲ್ಲಿ ಬರ್ತಾರ? ಎಲ್ಲಿ ಓದಿರ್ತೀರಿ ಅಲ್ಲೇ ಬರ್ತಾರ. ನೀವು ಕೊಟ್ಟು ಕೂಡಲೇ ಎಂಟ್ರಿ ಮಾಡ್ಬೇಕು. ಏನು ಗೊತ್ತಿಲ್ಲ ಸರ್. ನಿಮ್ದು ಏನಿಲ್ಲ ಇಂಟೆನ್ಷನಲಿ ನನ್ನ ಜೋಡಿ ಜಗಳ ಮಾಡೋದು ಅಟ್ಟ ಐತಿ. ನೀವು ಏನ್ ಮಾಡ್ತಿರಲ್ಲ ಮಾಡ್ತೀರಿ ಸರ್. ಹಾ ಸರ್, ನೀವ್ ಏನ್ ಮಾಡ್ತಿರಲ್ಲ ನಮ್ ಕಡೆ ಐತಿ ಸರ್. ನೀವು ಇಂಟೆನ್ಷನಲಿ ಮಾಡಾತ್ರಿ. ಹಾ ಸರ್, ನಿಮ್ಗೆ ಯಾರ ಹೇಳ್ಕೊಟ್ರ? ಮಾಡ್ಕೊರಿ ಸರ್. ನಿಮ್ಗೆ ಏನು ಗೊತ್ತಿಲ್ಲ. ನೀವ್ ಏನ್ ಮಾತಾಡಕತ್ತಿರಲ್ಲ ಇದನ್ನೇ ಒಂದು ಅರ್ಜಿ ರೂಪದಾಗ ಕೊಡ್ರಿ ಸರ್. ಹಾ ಸರ್, ಅರ್ಜಿ ರೂಪದಾಗ ಕೊಡ್ತೀನಿ. ಪ್ರಶ್ನೆ ಅಂತಲ್ಲ ಕೊಡ್ರಿ. ನಾನು ನಿಮ್ಗೆ ನಾ ಕ್ಲಾರಿಫಿಕೇಶನ್ ಆಮೇಲೆ ಕೊಡ್ತೀನಿ. ನಿಮ್ಗೆ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ ನಿಮ್ಗೆ. ಬರೀ ಕನ್ಫ್ಯೂಷನ್ ಆಗತ್ರಿ. ಕನ್ಫ್ಯೂಷನ್ ಆಗಿಲ್ಲ. ನಿಮ್ ಕೆಲಸ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಫಸ್ಟ್ ಇಲ್ಲಿ ಯಾರ ಹೇಳ್ಯಾರ ಸರ್ವೇದೊಳಗ 89 ಅದಾನಿ. 89 ದಾಗ ಇನ್ನು ನೀವು SLC ಇದ್ರೋ ಏನಿದ್ರು ನನಗೂ ಗೊತ್ತಿಲ್ಲ. ತಪ್ಪ ಸರ್. ಒಬ್ಬ ಎಂಪ್ಲಾಯ್ ಬಂದ ನೀ ಕಿಲಿ ಇಟ್ಕೋಬೇಡ. ನೀವು ಒಬ್ಬ ಪಬ್ಲಿಕ್ ಬಂದ್ ನೀ ಯಾಕೆ ಕಿಲಿ ಇಟ್ಕೊಳಕತ್ತಿ ಅನ್ನೋದು ನಿನ್ಗಂತ ಯಾರ ಕಡೆ ಕಸ್ಟಡಿ ಏನಿರ್ತಾರ ಚಾವಿಗೆ ಅಂತ ಅದನ್ನ ಆಫೀಸರ್ ಕೇಳಿ ಆಮೇಲೆ ಡಿಸೈಡ್ ಮಾಡಿ ನಾನು ಬಂದ್ ಕಿಲಿ ಇಟ್ಕೋಬೇಡ ಬಸ್ ಅಂತ ಹೇಳ್ಬೋದು. ನೀವು ಏನೂ ಗೊತ್ತಿಲ್ಲ ಬಂದ್ ಕಿಲಿ ಹೆಂಗ್ ಇಟ್ಕೊಂಡಿ ಅಂತಂದ್ರೆ ಎಲ್ಲ ಕಿಲಿ ಇಟ್ಕೊಂಡೆ ಅಂತ ಫಸ್ಟ್ ಹೇಳ್ರಿ. ಕಸ್ಟಡಿ ಯಾರು ಇರ್ತಾರ ಅವ್ರ ಕಡೆ ಇರ್ತಾವ. ಪೈಮನ್ ನೀವು ಒಳಗೆ ನೋಡ್ತಿರ್ಲಿಲ್ಲ. ಪೈಮನ್ ಜೋಡಿ ನೀವು ಕೆಲಸ ತಗೊಂಡಲ್ಲ? ತಗೊಂತಿರ್ಲಿಲ್ಲ ಕೆಲಸ ಪೈಮನ್ ಕಡೆ? ಪೈಪಿನ ಕಡೆ ತಗೊಂಡಂಗಲ್ಲ. ಪೈಪಿನ ಕಡೆ ತಗೊಂಡಲ್ಲ, ಕಡೆ ತೋರ್ತವಿ. ನೀವು ನಿಮ್ಮನ್ನ ನೋಡೇನಿ ಎಷ್ಟೋ ಸರ, ನನಗೆ ಗೊತ್ತೈತಿ. ಪೈಪ್ ಕೊಡಬಹುದು ಪ್ರಶ್ನೆ ಅಂತಲ್ಲ. ಗೌರ್ಮೆಂಟ್ ಆಫೀಸಲ್ಲಿ ಇರ್ತದೆ, ಬಿಟ್ಬಿಡಿ ಅದನ್ನೆಲ್ಲ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.